ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಎಕ್ಸಾಮ್ 2021 ನವೋದಯ ಪ್ರಶ್ನೆ ಪತ್ರಿಕೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರ ಬಿಡಿಸಲಾಗಿದೆ. ನವೋದಯ ಪ್ರಶ್ನೆ ಪತ್ರಿಕೆ ಉತ್ತರ ಬಿಡಿಸಲಾಗಿದೆ. ಪರೀಕ್ಷೆ ನಮೂನೆ ಒಂದನೇದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, 40 ಪ್ರಶ್ನೆಗಳು, 50 ಅಂಕಗಳು, 60 ನಿಮಿಷದಲ್ಲಿ ಬಿಡಿಸಬೇಕು. ಎರಡನೇದು ಗಣಿತ ಪರೀಕ್ಷೆ, 20 ಪ್ರಶ್ನೆಗಳು, 25 ಅಂಕಗಳು, 30 ನಿಮಿಷದಲ್ಲಿ ಬಿಡಿಸಬೇಕು. ಭಾಷಾ ಪರೀಕ್ಷೆ, 20 ಪ್ರಶ್ನೆ, 25 ಅಂಕಗಳು, 30 ನಿಮಿಷದಲ್ಲಿ, ಒಟ್ಟು 80 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆ ಅವಧಿ. ಸರಿಯಾದ ಉತ್ತರವನ್ನು ಓಮಾ ಶೀಟ್ ನಲ್ಲಿ ಈ ರೀತಿ ಸಂಪೂರ್ಣವಾಗಿ ಡಾರ್ಕ್ ಮಾಡಿ ತುಂಬಬೇಕು. ಸಂಪೂರ್ಣವಾಗಿ ಡಾರ್ಕ್ ಮಾಡಬೇಕು. ಈ ರೀತಿ ಸಂಪೂರ್ಣವಾಗಿ ಡಾರ್ಕ್ ಮಾಡಿ ತುಂಬಬೇಕು. ಈ ಒಂದೊಂದಾಗಿನ ಬಿಡಿಸ್ತೀನಿ ನೋಡ್ರಿ. ಬುದ್ಧಿ ಸಾಮರ್ಥ್ಯ ಪರೀಕ್ಷೆ ಭಾಗ 1. ಸೂಚನೆ 1 ಮತ್ತು 4ರವರೆಗಿನ ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಯಲ್ಲಿ ABCD ಎಂಬ 4 ಆಕೃತಿಗಳನ್ನು ಕೊಡಲಾಗಿದೆ. ಈ 4 ಆಕೃತಿಗಳಲ್ಲಿ 3 ಆಕೃತಿಗಳು ಕೆಲವು ವಿಧದಲ್ಲಿ ಸಮಾನವಾಗಿವೆ ಮತ್ತು 1 ಆಕೃತಿ ಭಿನ್ನವಾಗಿದೆ. ಆ ಭಿನ್ನವಾದ ಆಕೃತಿಯನ್ನು ಆರಿಸಿ ನಿಮ್ಮ ಉತ್ತರವನ್ನು ಸೂಚಿಸಿ ಓಮಾರ್ ಹಾಳೆಯಲ್ಲಿ ಆಯಾ ಪ್ರಶ್ನೆ ಪತ್ರಿಕೆ ಮುಂದಿಡಲಿರುವ ವೃತ್ತವನ್ನು ಸಂಪೂರ್ಣವಾಗಿ ಹಾಕಿ. ಒಂದೊಂದು ಪ್ರಶ್ನೆ ನೋಡೋಣ. ಒಂದನೇದು, ಈ ABCD ಯಲ್ಲಿ ಕೊಟ್ಟಿರುವಂತಹ 4 ಚಿತ್ರದಲ್ಲಿ ಒಂದು ಚಿತ್ರ ಭಿನ್ನವಾಗಿದೆ. ಅಂದ್ರೆ ಭಿನ್ನವಾಗಿದೆ ಕಂಡುಹಿಡಬೇಕು. ಇಲ್ಲಿ ನೋಡ್ರಿ 1 2 3 1 2 3 1 2 3 4, ಇಲ್ಲಿ 1 2 3 4 4 4. ಸಿ ನಲ್ಲಿ 1 2 3 4, ಇಲ್ಲಿ 3, ಇಲ್ಲಿ 2, ಇಲ್ಲಿ 2. ನೋಡ್ರಿ ಎಲ್ಲ ಕಡೆ 3 3 4 4 2 2 ಅದ. ಇಲ್ಲಿ ನೋಡ್ರಿ ಇಲ್ಲಿ 4 ಅದಾವ, ಇಲ್ಲಿ 3 ಅದಾವ. ಅಂದ್ರೆ ಇದು ಭಿನ್ನವಾಗಿ ಕಾಣತೈತಿ. ಸಿ ನಮಗೆ ಭಿನ್ನವಾಗಿ ಕಾಣತೈತಿ. ಸಿ ನಾವು ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ನಾವು ಡಾರ್ಕ್ ಮಾಡೋಣ. ಸಿ ಆನ್ಸರ್ ಓಮಾ ಶೀಟ್ ಅಲ್ಲಿ. ನೀವು ಓಮಾ ಶೀಟ್ ಒಂದು ರಫ್ ರೆಡಿ ಮಾಡಿಕೊಂಡು ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ನಾನು ಏನ್ ಮಾಡ್ತೀನಿ, ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ತೀನಿ ನೋಡ್ರಿ. ಓಕೆ, ಒಂದನೇದು ಕಂಪ್ಲೀಟ್ ಆಯ್ತು. ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ABCD ಯಲ್ಲಿ ಒಂದು ಚಿತ್ರ ಭಿನ್ನವಾಗೈತಿ. ನೋಡ್ರಿ ಯಾವ ಚಿತ್ರ ಭಿನ್ನ ಆಗಿತ್ತು ನೋಡೋಣ. ಇಲ್ಲಿ ಪಿ ಐತಿ, ಇಲ್ಲಿ ಪಿ ಐತಿ, ಇಲ್ಲಿ ಪಿ ಐತಿ, ಇಲ್ಲಿ ಪಿ ಐತಿ. PQRS 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 ಇಲ್ಲಿ PQRS ಇದು ಸಮ ಐತಿ. PQRS ಸಮ ಐತಿ ನೋಡ್ರಿ. PQRS. ಸೊ ಒಂದು ಯಾವ್ದು ಭಿನ್ನ ಆಗಿತ್ತು ಕಂಡುಹಿಡಿಯೋಣ. ಸೊ ಎಲ್ಲ PQRS ಈ ತರ ಇದೆ. ಇಲ್ಲಿ PQRS ಈ ತರ ಕ್ಲಾಕ್ ವೈಸ್ ಇದೆ, ಆಂಟಿ ಕ್ಲಾಕ್ ವೈಸ್. ಅಂದ್ರೆ A1 ಡಿಫ್ರೆನ್ಸ್ ಕಾಣತೈತಿ, ಭಿನ್ನವಾಗಿ ಕಾಣತೈತಿ. ಆನ್ಸರ್ ಎ ಹಾಕೋಣ ನೋಡ್ರಿ. ಸಂಪೂರ್ಣವಾಗಿ ಎ ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಎ ಡಾರ್ಕ್ ಹಾಕ್ರಿ. ಆನ್ಸರ್ ಎ. ಕ್ವಶನ್ ನಂಬರ್ 3 ಹೋಗೋಣ. ಪ್ರಶ್ನೆ 3ರಲ್ಲಿ ನೋಡಿ ಒಂದು ಭಿನ್ನ ಆಗೈತಿ. 1 2 3 1 2 3 1 2 3. ಇಲ್ಲಿ ಶಾರ್ಪ್ ಐತಿ, ಇಲ್ಲಿ ಶಾರ್ಪ್ ಐತಿ, ಇಲ್ಲಿ ನೋಡ್ರಿ ಇದು ಶಾರ್ಪ್ ಇಲ್ಲ. ಸೊ ಡಿ ಬೇರೆ ಅನ್ಸತಿ. ಸೊ ಆನ್ಸರ್ ಡಿ. ಸಂಪೂರ್ಣವಾಗಿ ನಾವು ಡಿ ಹಾಕೋಣ. ಡಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಡಿ ಸಂಪೂರ್ಣವಾಗಿ ಡಿ. ಥರ್ಡ್ ಡಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4. TIC CTI TCC ITC. ಸೊ ನೋಡ್ರಿ
ಇಲ್ಲಿ ಒಂದು ಭಿನ್ನವಾಗಿರುವಂತಹದ್ದು ಅಂದ್ರೆ ಎಲ್ಲ ಕಡೆ ನೋಡಿ TIC CTI ITC ಐತಿ, ಇದು ಇವಾಗ ಎಕ್ಸ್ಟ್ರಾ ಐತಿ, ಈ ಎಕ್ಸ್ಟ್ರಾ ಐತಿ ಇಲ್ಲಿ. ಸೊ ಆನ್ಸರ್ ಸಿ. ಸೊ ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಆನ್ಸರ್ ಸಿ ಡಾರ್ಕ್ ಮಾಡ್ರಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಹಾಕ್ರಿ. ಆಗಲಿ ಮೂರನೇದು ಸಿ. ಚಿತ್ರ ಇದರಲ್ಲಿರುವ ಈ ತರ ಇರುವಂತಹ ಚಿತ್ರ ABCD ಎಲ್ಲಿ ಐತಿ ನೋಡ್ಬೇಕು. ಇದು ನೋಡ್ರಿ ಎಲ್ಲ ಸಮಾನ ಡಾಟ್ 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 ಇದು ಒಂದೇ ಐತಿ ನೋಡ್ರಿ, ಡಾಟ್ ಡಾಟ್ ಕಾಣತೈತಿ ಸಿ. ಸೊ ಆನ್ಸರ್ ಇ ಮತ್ತು ಈ ಸೇಮ್ ಕಾಣತ್ ನೋಡ್ರಿ. ಸೊ ಆನ್ಸರ್ ನಾವೇನ್ ಮಾಡೋಣ, ಸಿ ಆನ್ಸರ್ ಹಾಕೋಣ. ಸಿ. ಪ್ರಶ್ನೆ 6. ಸೊ ಈ ತರ ಇರುವಂತ ಚಿತ್ರ ಇಲ್ಲಿ ನೋಡ್ರಿ, ಮೈನಸ್ ಇರಬೇಕು, ಎರಡು ಕಡೆ ಮೈನಸ್ ಐತಿ, ಇದೊಂದು ಇಲ್ಲಿ ಐತಿ, ಇದು ಇಲ್ಲಿ ಐತಿ, ಇದು ಇಲ್ಲಿ ಐತಿ, ಇಲ್ಲಿ ಐತಿ. ಸೊ ಆನ್ಸರ್ ಸಿ ಇಸ್ ಕರೆಕ್ಟ್ ಕಾಣತೈತಿ ನೋಡ್ರಿ. ಆರನೇದು ಸಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ತುಂಬ್ರಿ ನೀವು. ಆರನೇದು ಸಿ. ಸೊ ನಾ ಇಲ್ಲಿ ಓಮಾ ಶೀಟ್ ರೆಡಿ ಮಾಡೀನಿ, ನೀವು ಬೇರೆ ಸಪ್ರೇಟ್ ಓಮಾ ಶೀಟ್ ರೆಡಿ ಮಾಡಿ ತುಂಬಬೇಕು. ಆರನೇದು ಸಿ. ಕ್ವಶನ್ ನಂಬರ್ 7. ಇಲ್ಲಿ ಇರುವಂತ ಡಾಟ್, ಇಲ್ಲೊಂದು ಡಾಟ್ ಐತಿ, ಇಲ್ಲೊಂದು ಡಾಟ್, ಇಲ್ಲೊಂದು ಡಾಟ್ ಐತಿ, ಇಲ್ಲೊಂದು ಡ್ಯಾಶ್, ಇಲ್ಲಿ ಬ್ಲ್ಯಾಕ್ ಐತಿ. ಸೊ ಇಲ್ಲಿ ನೋಡ್ರಿ ಸಿ ಮತ್ತು ಬಿ ನೋಡ್ರಿ ಯಾವ್ದೈತೆ ಸೇಮ್ ಎಕ್ಸಾಕ್ಟ್ಲಿ. ಓಕೆ, ಸೊ ಡಿ ಸೇಮ್ ಅನ್ಸಾತೈತಿ ನೋಡ್ರಿ ಎಕ್ಸಾಕ್ಟ್ಲಿ. ಇದು ಮತ್ತು ಇದು ಡಿ ನಮಗ ಸೇಮ್ ಅನ್ಸಾತೈತಿ. ಸೊ ಆನ್ಸರ್ ಡಿ ಏನ್ ಮಾಡ್ರಿ, ಡಿ ನಾವು ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡಿ. ಏಳನೇದು ಡಿ. ಏಳನೇದು ಡಿ. ಒಂದು ಪ್ರಶ್ನೆ ಹೋಗೋಣ. ಪ್ರಶ್ನೆ 8. ಸೊ ಇಲ್ಲಿ ಇದರಂತ ಇರುವ ಚಿತ್ರ ನೋಡ್ರಿ, ಎಲ್ಲಿ ಐತಿ, ಇದು ಆಗುದಿಲ್ಲ, ಇದನ್ನು ಆಗುದಿಲ್ಲ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಚೇಂಜ್ ಅದ. ಸೊ ಇಲ್ಲಿ ಸೇಮ್ ಅದ ನೋಡ್ರಿ, ಇದು ಬೇರೆ ಐತಿ, ಸೇಮ್ ಸಿ ಅನ್ಸತ್ತೆ ಸರ್ ನಮಗ. ಸೊ ಆನ್ಸರ್ ಸಿ ನಾವು ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ತೀವಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಸಿ ಆನ್ಸರ್ ಡಾರ್ಕ್. 8 ಸಿ ಆಯ್ತು. ನೆಕ್ಸ್ಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ ಹೋಗಿತ್ತು ಮುಂಚೆ ನಾವು ಭಾಗ 3 ಒಂದರಿಂದ ಸೂಚನೆ ಓದಿ ಹೋಗಬೇಕಾಗ್ತದೆ, ಅಂದ್ರೆ ಈಜಿ ಗೊತ್ತಿತ್ತು. 9ರಿಂದ 12ವರೆಗಿನ ಪ್ರಶ್ನೆಗಳಿಗೆ ಎಡಭಾಗದಲ್ಲಿ ಒಂದು ಸಮಸ್ಯೆ ಆಕೃತಿ ಇದ್ದು ಅದರ ಒಂದು ಭಾಗವು ಕಾಣೆಯಾಗಿದೆ. ಬಲಭಾಗದಲ್ಲಿ ABCD ಎಂಬ ಉತ್ತರದ ಆಕೃತಿಗಳಲ್ಲಿ ಗಮನಿಸಿ ಮತ್ತು ದಿಕ್ಕನ್ನು ಬದಲಿಸಿದೆ. ಸಮಸ್ಯೆ ಆಕೃತಿಯಲ್ಲಿ ಕಳೆದು ಹೋದ ಭಾಗಕ್ಕೆ ಸರಿ ಹೋಗುವ ಹಾಗೂ ಸಮಸ್ಯೆಗೆ ಆಕೃತಿ ರೀತಿಯನ್ನು ಪೂರ್ಣಗೊಳಿಸುವ ಉತ್ತರದ ಆಕೃತಿಯನ್ನು ಕಂಡುಹಿಡಿಯಿರಿ ಮತ್ತು ನಿಮ್ಮ ಉತ್ತರವನ್ನು ಓಮಾ ಶೀಟ್ ನಲ್ಲಿ ಹಾಕಿರಿ ಅಂತ ಹೇಳ್ಯಾರ. ಈಗ ಪ್ರಶ್ನೆ ಹೋಗೋಣ. ಪ್ರಶ್ನೆ 9. ಈ 4 ಭಾಗದಲ್ಲಿ ಒಂದು ಭಾಗ ಇಲ್ಲಿ ಇಡಲಾಗಿದೆ. ABCD ಯಾವ್ದೈತೆ ನೋಡ್ಬೇಕು. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಒಂದು ಪ್ಲಸ್ ಬರ್ಬೇಕು. ಈ ಮೂಲ್ಯವಾಯ್ತು, ಅದೇ ಮೂಲ್ಯ ಐತಿ, ಅದೇ ಮೂಲ್ಯ ಐತಿ, ಅದೇ ಮೂಲ್ಯ ಇರಬೇಕು. ಅದೇ ಮೂಲ್ಯ ಇರೋಂತ 3 ಇಲ್ಲಿ 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 ಗೊತ್ತು, ಮ್ಯಾಲ ಇತ್ತು, ಮ್ಯಾಲ ಗೊತ್ತು, ಮತ್ತೆ ಈ ಕಡೆ ತೆಳವತ್ತು, ಇಲ್ಲಿ ಹೊತ್ತು, ಮೇಲೆ ಹೊತ್ತು, ಬಿ. ಸೊ ಆನ್ಸರ್ ಇಸ್ ಬಿ ಅನ್ಸಾತೈತಿ. ಸೊ ನಮ್ಗೆ ಆನ್ಸರ್ ಬಿ ಐತಿ. ಸೊ ಓಮಾ ಶೀಟ್ ನಲ್ಲಿ ನಾವು ಬಿ ಡಾರ್ಕ್ ಮಾಡೋಣ. ಓಮಾ ಶೀಟ್ ನಲ್ಲಿ ಬಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಓಕೆ, ಸೊ 9ನೇದು ಬಿ ಆಯ್ತು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 10ರಲ್ಲಿ ಈ 4 ಭಾಗದಲ್ಲಿ ಒಂದು ಭಾಗ ಇಲ್ಲಿ ಇಡಲಾಗಿದೆ. ಚಿತ್ರ ಐತಿ, ಇದು ಚಿತ್ರ ಐತಿ, ಅಂದ್ರೆ ಈ ಕಡೆ ಡಾರ್ಕ್ ಬರ್ಬೇಕು, ಎರಡು ರೌಂಡ್ ಬರ್ಬೇಕು, ಚಿತ್ರ ಬರ್ಬೇಕು. ಸೊ ಇದರಲ್ಲಿ ಮೋಸ್ಟ್ಲಿ ಇದು ಆಗೋದಿಲ್ಲ, ಎರಡು ಕಡೆ ಆಗೋದಿಲ್ಲ. ಈ ಒಂದು ಈ ಬಿ ಡೌಟ್ ಬರ್ತದೆ, ಬಿ ಕ್ಲಿಯರ್ ಆಯ್ತು ಡೌಟ್. ಸೊ ಆನ್ಸರ್ ಇಸ್ 10ನೇದು ಬಿ.
10ನೇದು ಬಿ, ಹೋಮ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ನೀವು ಡಾರ್ಕ್ ಮಾಡ್ರಿ, ಹೋಮ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಹೋಮ ಶೀಟ್ನಲ್ಲಿ 10ನೇದು ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 11 ಈ ಅಷ್ಟು ಚಿತ್ರದಲ್ಲಿ ಈ ಒಂದು ಚಿತ್ರ ತೆಗೆಯಲಾಗಿದೆ. ಇದ್ರಿಗೆ ಯಾವ್ದು ಕೊಡ್ತೀವಿ ನೋಡಬೇಕು. ಸೊ ಎಕ್ಸಾಕ್ಟ್ಲಿ ಒಂದು ಪಾಯಿಂಟ್ ಬರಬೇಕು, ಇಲ್ಲೊಂದು ಗೆರೆ ಬರಬೇಕು, ಲೈನ್ ಬರಬೇಕು. ಅಂದ್ರೆ ಇದು ಸಿ ನಮಗೆ ಅನ್ಸಾತೈತಿ. ಸಿ ನಾವು ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಸಿ ಹೋಮ ಶೀಟ್ನಲ್ಲಿ ಹೋಮ ಶೀಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 12 ಈ ಚಿತ್ರ ಇಲ್ಲಿ ಐತೆ, ಈ ಚಿತ್ರ ಇಲ್ಲಿ ಐತೆ. ಈ ತರ ಚಿತ್ರ ನಮಗ ಇದು ಜಾಯಿಂಟ್ ಆಗಬೇಕು, ಇದು ಇಲ್ಲಿ ಬರಬೇಕು. ಇಲ್ಲಿ ಒಂದು ಚಿತ್ರ ನೋಡ್ರಿ ಯಾವ್ದು ಬರ್ತೈತಿ. ಓಕೆ, ಇದು ಈ ಕಡೆ ಬಂತು, ಇದು ಈ ಕಡೆ ಬಂತು, ಈ ಕಡೆ ಐತಿ. ಸೊ ಈ ಚಿತ್ರ ಈ ಕಡೆ ಬರಬೇಕು, ಅಂದ್ರೆ ಇದು ಸರ್ಕಲ್ ಬರಬೇಕು. ಓಕೆ, ಆನ್ಸರ್ ನಮಗೆ ಡಿ ಅನ್ಸಾತೈತಿ. ಸೊ ಆನ್ಸರ್ ಡಿ. 12ನೇದು ಡಿ ಹೋಮ ಶೀಟಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಹೋಮ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಭಾಗ 4 ಹೋಗಿದ್ದು ಮುಂಚೆ ನಾವು ಏನ್ ಮಾಡ್ಬೇಕು, 13ರಿಂದ 16 ಸೂಚನೆ ಓದಿ ಮುಂದೆ ಹೋಗ್ಬೇಕು. ಈವರೆಗಿನ ಪ್ರಶ್ನೆಗಳಿಗೆ ಎಡಭಾಗದಲ್ಲಿ 3 ಸಮಸ್ಯೆಗಳು ಆಕೃತಿ 4ನೇ ಆಕೃತಿ ಜಾಗವನ್ನು ಬಿಡಲಾಗಿದೆ. ಸಮಸ್ಯೆ ಆಕೃತಿಗಳ ಸರಣಿಯಲ್ಲಿ ಅಂದ್ರೆ ಒಂದಾಗ ಒಂದು ಚೇಂಜ್ ಆಗ್ತಿರ್ತಾವ, ಆ ಸರಣಿ ಪೂರ್ತಿಗೊಳಿಸುವಂತೆ ಎಡಭಾಗದಲ್ಲಿ 4ನೇ ಆಕೃತಿ ಖಾಲಿ ಜಾಗವನ್ನು ಆವರಿಸುವಂತೆ ನೀಡಲಾಗಿದೆ. ABCD ಎಂಬ ಉತ್ತಮ ಆಕೃತಿಗಳಿಂದ ಒಂದು ಆಕೃತಿಯನ್ನು ಕಂಡುಹಿಡಿಯಿರಿ. ಈ ಮೊತ್ತವನ್ನು ಹೋಮ ಶೀಟ್ ಹಾಳೆಯಲ್ಲಿ ಸಂಪೂರ್ಣವಾಗಿ ಹಾಕಂತ ಹೇಳ್ಯಾರ ನೋಡ್ರಿ. ಪ್ರಶ್ನೆ ಹೋಗೋಣ. 13ನೇ ಪ್ರಶ್ನೆ ನೋಡ್ರಿ. ಈ ಆಕೃತಿ ಇಲ್ಲಿ ಚೇಂಜ್ ಆಗಿತ್ತು, ಮತ್ತೆ ಇಲ್ಲಿ ಚೇಂಜ್ ಆಯ್ತು. 2 ವೈಟ್ ಬಂದ್ರು, ಮತ್ತೆ ಇಲ್ಲಿ ಚೇಂಜ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಇದು ಮತ್ತೆ ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು. ಇಲ್ಲಿ ಬರುವಂತದ್ದು ಇದು ಅಲ್ಲ, ಇದು ಅಲ್ಲ. ಇದು ಅನ್ಸತ್ತ ನೋಡ್ರಿ, ಸೇಮ್ ಐತಿ ಡಯಾಗ್ರಾಮ್. ಇದು ಸ್ವಲ್ಪ ಚೇಂಜ್ ಐತಿ. ಬಿ. ಸೊ ಆನ್ಸರ್ ಬಿ ಅನ್ಸಾತೈತಿ. ಹೋಮ ಶೀಟ್ ನಲ್ಲಿ ಮಾಡೋಣ ಸಂಪೂರ್ಣವಾಗಿ 13ನೇದು ಬಿ. ಹೋಮ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಹೋಮ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 13ನೇದು ಮುಗೀತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರಶ್ನೆ 14ರಲ್ಲಿ ನೋಡ್ರಿ, ಒಂದು ಏರೋ ಮಾರ್ಕ್ ಐತಿ, ಮತ್ತೊಂದು ಡಾಟ್ ಬತ್ತು, ಒಂದು ಏರೋ ಮಾರ್ಕ್ ಬತ್ತು. ಇಲ್ಲಿ ಒಂದು ಡಾಟ್ ಬತ್ತು ಮತ್ತು ಏರೋ ಮಾರ್ಕ್ ಬತ್ತು. ಈಗ ಈ ತರ ಮ್ಯಾಲ್ ಹೋಗುವಂಥದ್ದು ಒಂದು ನಮಗೆ ಏನ್ ಬರ್ಬೇಕಂದ್ರೆ ಒಂದು ಡಾಟ್ಸ್ ಬೇಕು. ಮ್ಯಾಲ್ ಹೋಗುವಂಥ ಡಾಟ್ಸ್ ಇಲ್ಲೊಂದು ಐತಿ, ಇಲ್ಲೊಂದು ಐತಿ. ಅಂದ್ರೆ ಇದು ನೋಡು, ಇದು 1 2 ಎ ಮತ್ತು ಬಿ ನಲ್ಲಿ ಏನ್ ವ್ಯತ್ಯಾಸ ಐತಿ ನೋಡಿದ್ರೆ, ಇದು ಈ ಕಡೆ ಐತಿ ಬಿ. ಬಂದಿದ್ದು ಮ್ಯಾಲ್ ಬರಬೇಕು. ಸೊ ಆನ್ಸರ್ ನಮಗೆ ಈ ಡಾರ್ಕ್ ಅಂದ್ರೆ ಬಿ ಅನ್ಸಾತೈತಿ. ಸೊ ಬಿ ಹೋಮ ಶೀಟ್ ಅಲ್ಲಿ ಸಂಪೂರ್ಣವಾಗಿ ನಾವು ಬಿ ತುಂಬೋಣ. ಹೋಮ ಶೀಟ್ ಅಲ್ಲಿ ಸಂಪೂರ್ಣ ಡಾರ್ಕ್ ಹಾಕ್ರಿ. ಪ್ರಶ್ನೆ 15 ನೋಡ್ರಿ, ಇದು ಯಾವ ತರ ಚೇಂಜ್ ಆಗಿತ್ತು ನೋಡ್ರಿ. ಈ ಸ್ಟಾರ್ ಇಲ್ಲಿ ಹೋಯ್ತು, ನೆಕ್ಸ್ಟ್ ಇಲ್ಲಿ ಹೋಯ್ತು, ಅಂದ್ರೆ 3 ಆತ. 1 2 3 ಆಯ್ತು. ನೆಕ್ಸ್ಟ್ ಮತ್ತೆ ಇಲ್ಲಿ ನೋಡ್ರಿ, ಮತ್ತೆ ರಿಟರ್ನ್ ಮತ್ತೆ ಇಲ್ಲಿ ಹೊಳೆ ಬರ್ಬೇಕು, ಅಂದ್ರೆ ಮತ್ತೆ ಇಲ್ಲಿ ಬರ್ಬೇಕು. ಸೊ ಇಲ್ಲಿ ಬರುವಂತ ನೋಡ್ರಿ, ಇದು ಒಂದೇ ಐತಿ. ಓಕೆ, ಸೊ ಮತ್ತೆ ರಿಟರ್ನ್ ಇಲ್ಲಿ ಬಂದ್ರೆ ಇದೇ ಐತಿ. ಅಥವಾ ನೀವು ಇದು ತಗೋರಿ 0, ಇದು ಇಲ್ಲಿ ಐತಿ, ಇಲ್ಲಿ ಬತ್ತು, ಇಲ್ಲಿ ಬತ್ತು, ಇಲ್ಲಿ ಬರ್ಬೇಕು ನೋಡ್ರಿ. ಬಿನೇ ಆಗ್ತೈತಿ ನಮಗೆ. ಸೊ ಬಿ ನಮಗೆ ಡೌಟ್ ಇತ್ತು, ಡೌಟ್ ಕ್ಲಿಯರ್ ಆಯ್ತು. ಸೊ ಹೋಮ ಶೀಟ್ ಅಲ್ಲಿ ಏನ್ ಮಾಡ್ರಿ, ಸಂಪೂರ್ಣವಾಗಿ ಬಿನೇ ತುಂಬ್ರಿ. ಹೋಮ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಬಿ ಡಾರ್ಕ್ ಹಾಕ್ರಿ. ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 16 ನೋಡ್ರಿ, ಇದು ಈ ಕಡೆ ಫೇಸ್ ಐತಿ, ಈ ಕಡೆ ಹೋಯ್ತು,
ಕಡೆ ಹೊಡೆದು ಈ ಕಡೆ ಹೊಡಿಬೇಕು. ಅಂದ್ರೆ ಈ ಕಡೆ ಮೂವತ್ತೈದು ಆಗಬೇಕು ಅಂದ್ರೆ ಈ ಕಡೆ ಮೂವತ್ತೈದು ಒಂದು ಐತಿ, ಇದು ಒಂದು ಐತಿ. ಸೊ ಇಲ್ಲಿ ನಾವು ಇದು ಚೇಂಜ್ ಆಗಿಲ್ಲ ಅಂದ್ರೆ ಇದು ಚೇಂಜ್ ಆಗಿಲ್ಲ ಅಂದ್ರೆ ಸಿ ಕ್ಲಿಯರ್ ಆಗಿ ಡೌಟ್. ಸೊ ಸಿ ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೋಗಿದ್ದು ಮುಂಚೆ ನಾವು ಭಾಗ 5 ನಾವು ಸೂಚನೆ ಓದಿ ಹೋಗಬೇಕು. 17ರಿಂದ 20ರವರೆಗಿನ ಬರುವ ಎಲ್ಲ ಪ್ರಶ್ನೆಗಳಿಗೆ ಎಡಭಾಗದಲ್ಲಿ 3 ಸಮಸ್ಯೆಗಳ ಆಕೃತಿಗಳು, ಅನಂತರ 4ನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನೆ 1 ಗುರುತಿನೊಂದಿಗೆ ಮುಂದುವರಿಸಿದೆ ಮತ್ತು ಮೊದಲು 2 ಸಮಸ್ಯೆಗಳ ಆಕೃತಿಗಳ ನಡುವೆ ಒಂದು ರೀತಿ ಸಂಬಂಧವಿದೆ. ಅದೇ ರೀತಿ ಸಂಬಂಧವು 3 ಮತ್ತು 4ನೇ ಸಮಸ್ಯೆಗೆ ಆಕೃತಿಗಳ ನಡುವೆ ಇದೆ ಇರಬೇಕಾದ ABCD ಮತ್ತು 4 ಉತ್ತರಗಳಲ್ಲಿ ಪ್ರಶ್ನಾರ್ಥ ಗುರುತು ಚಿಹ್ನೆಗಳ ಸ್ಥಾನದಲ್ಲಿ ಸರಿಯಾಗಿ ಕುಳಿತುಕೊಳ್ಳುವ ಒಂದು ಆಕೃತಿಯನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ತುಂಬ ಹೇಳ್ಯಾರ ನೋಡ್ರಿ. ಪ್ರಶ್ನೆ 17 ಇದು ಪ್ರಶ್ನೆ, ಇದು ಉತ್ತರ, ಇದು ಪ್ರಶ್ನೆ ಉತ್ತರ ಆಗ್ತದೆ ನೋಡ್ರಿ. ಸೊ ಪ್ರಶ್ನೆಯಲ್ಲಿ ಇಲ್ಲಿ 2 ಡಾರ್ಕ್ ಅದ, ಈ 2 ಡಾರ್ಕ್ ಇಲ್ಲಿ ಉದ್ದಾಗಮ್ಮ ಉಳಿದು ನಾವು ಡಾಟ್ಸ್ ಬಂದವು. ಸೊ ಇಲ್ಲಿ ಕೂಡ ಏನಾಗ್ತದ್ರಿ ನೋಡ್ರಿ, ಇದು ಈ ರೀತಿ ಒಂದೈತಿ, ಈ ರೀತಿ ಬಂದ್ರೆ ನಮಗ ಇಲ್ಲಿ ಕೂಡ ಒಂದು ದೊಡ್ಡ ಪ್ಲಸ್ ಆಗ್ಬೇಕು. ಅಂದ್ರೆ ಸುಮ್ಮನೆ ಅಂದಾಜ್ ಮಾಡಿದ್ರೆ ಅಂದಾಜಿಂಗ್ ರಫ್ ಆಗಿದ್ರೆ 2 ನಮಗೆ ಇದು ಪ್ಲಸ್ ಆಯ್ತು. ಪ್ಲಸ್ ಆದ್ಮೇಲೆ ನಮಗೆ ಇಲ್ಲಿ ರೌಂಡ್ ಬಂದಿದ್ದು. ಸೊ ರೌಂಡ್ ಬಂದದ್ದು ಇಲ್ಲಿ 4 ಇದ್ದು ಅಂದ್ರೆ ನಮಗೆ ಇಲ್ಲಿ ಏನಾಗ್ಬೇಕಂದ್ರೆ 4 ಇರ್ಬೇಕು. 4 ಇದ್ದಿದ್ದು ಡಾರ್ಕ್ ಇದ್ದಿದ್ದು ಇರಬಾರ್ದು. ಅಂದ್ರೆ ನಮಗೆ ಡಾರ್ಕ್ ಇದ್ದಿಲ್ಲ ಅಂದ್ರೆ ಇಲ್ಲಿ ಚೌಕ್ ಇದ್ದಿದ್ದೆ ಬರ್ತಾವ. ಅಂದ್ರೆ ಸಿ ಆನ್ಸರ್ ನಮಗೆ ಸಿ ಡೌಟ್ ಇತ್ತು. ಸೊ ಕ್ಲಿಯರ್ ಆಯ್ತು. ಸೊ ಆನ್ಸರ್ ಸಿ ಇಸ್ ಕರೆಕ್ಟ್ ಆನ್ಸರ್. 17ನೇದು ಸಿ. ಸಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 18 ನೋಡ್ರಿ, ಈ ಒಳಗಿನ ಚಿತ್ರ ಏನಿತ್ತು ನೋಡ್ರಿ ಅಷ್ಟೇ ಇಲ್ಲಿ ಬತ್ತು. ಓಕೆ, ಸೊ ಒಳಗೆ ನಮಗೆ ತ್ರಿಭುಜ ಐತಿ. ಈ ತ್ರಿಭುಜ ಅಷ್ಟೇ ಇಲ್ಲಿ ಬಂದ್ಬಿಟ್ರೆ ಅಂದ್ರೆ ಫೇಸ್ ಈ ಕಡೆ ಆಗ್ಬೇಕು ಅಂದ್ರೆ ಇಲ್ಲಿ ಒಂದೇ ಐತಿ ನೋಡ್ರಿ, ಒಂದೇ ಅನ್ಸತ್ತೈತಿ. ಓಕೆ, ಸೊ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ಬಿ ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ. ಬಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 19 ಬಿ ಇದು ಆಸ್ ಇಟ್ ಇಸ್ ಇದೆ ಉಲ್ಟಾ ಆಗಿತ್ತು ನೋಡ್ರಿ. ಈ ನಮಗೆ ಏನಾಗಬೇಕು, ಆಸ್ ಇಟ್ ಇಸ್ ಇರ್ಬೇಕು. ಆಸ್ ಇಟ್ ಇಸ್ ಇಲ್ಲಿ ಎಂದೈತಿ, ಇಲ್ಲಿ 2 ಕಡೆ ಅದಾವ. ಸೊ ಇದು ಉಲ್ಟಾ ಆಗಿದ್ದು ನೋಡ್ರಿ, ಫೇಸ್ ಉಲ್ಟಾ ಆಗ್ಬೇಕು. ಉಲ್ಟಾ ಆಗಿದ್ದು ಇದು ಈ 2 ಉಲ್ಟಾ ಆಗಬಾರ್ದು. ಸೊ ಎ ನಮಗೆ ಫೈನಲ್ ಆಯ್ತು ಆನ್ಸರ್. ಸೊ 19ನೇದು ಎ ನಮಗ 19A ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ತುಂಬೋಣ. ಎ ಸಂಪೂರ್ಣವಾಗಿ ತುಂಬ್ರಿ ಓಮಾ ಶೀಟ್ ನಲ್ಲಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 20 ನೋಡ್ರಿ, ಇಲ್ಲಿ ಏನೇನು ಚೇಂಜ್ ಆಗಿದೆ. ಇದು ಈ ಕಡೆ ಬತ್ತು, ಇದು ಈ ಕಡೆ ಬತ್ತು. ಓಕೆ, ಸೊ ಇದು ಈ ಕಡೆ ಬತ್ತು, ಇದು ಈ ಕಡೆ ಬತ್ತು. ಅದೇ ರೀತಿ ಇಲ್ಲಿ ಇದು ರೌಂಡ್ ಈ ಕಡೆ ಬರ್ಬೇಕು, ಇದು ಈ ಕಡೆ ರೌಂಡ್ ಈ ಕಡೆ ಬಂದಿದ್ದು ನೋಡ್ರಿ 2 ಅದಾವ. ಸೊ ಒಂದೇ ಐತಿ ನೋಡ್ರಿ. ಸೊ ಒಂದೇ ಅದನ್ನ ಫೈನಲ್ ಆನ್ಸರ್ ಸಿ ಅನಿಸ್ಬಿಡ್ತೈತಿ. ನಾವು ಜಾಸ್ತಿ ಟೈಮ್ ಲಾಸ್ ಮಾಡಬಹುದು. ಆನ್ಸರ್ 20C ಹಾಕಿ ಬಿಡ್ಬೇಕು. ಸರಣಿ ಇರುವಂತ 20C, 20ಯಲ್ಲಿ ಸಿ. ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಹೋಗಿದ್ದು ಮುಂಚೆ ನಾವು ಸೂಚನೆಯನ್ನು ಓದಬೇಕು. 21ರಿಂದ 24ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದ ಸಮಸ್ಯೆ ಆಕೃತಿಗಳು ಒಂದು ಜ್ಯಾಮಿತಿ ಆಕೃತಿ ಒಂದು ಭಾಗವನ್ನು ನೀಡಲಾಗಿದೆ. ಅದರ ಮಿಕ್ಕ ಭಾಗ ಬಲಭಾಗದಲ್ಲಿ ABCD ಎಂಬ 4 ಉತ್ತರದ ಆಕೃತಿಗಳಲ್ಲಿ ಒಂದಾಗಿದೆ. ಸಮಸ್ಯೆ ಆಕೃತಿ ಪೂರ್ಣಗೊಳಿಸುವ ಆಕೃತಿಯನ್ನು ಬಲಭಾಗದಿಂದ ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಹಾಕಿ ಕೊಟ್ಟಾರ ನೋಡ್ರಿ. ಈ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 21 ನೋಡ್ರಿ, ಈ ಭಾಗವನ್ನು ಇಲ್ಲಿ ಕಟ್ ಆಗಿ ಉಳಿದ ಚೌಕ ಆಗಿದ್ದನ್ನು ಇದರೊಳಗೆ ಕಟ್ ಆಗಿ ಇಲ್ಲಿ ಇದ್ದೈತಿ. ಯಾವ್ದು ಕೂಡ್ತಿದ್ ನೋಡ್ಬೇಕು. ಇದು ಕೂಡುದಿಲ್ಲ, ಇದು ಕೂಡುದಿಲ್ಲ. ಸೊ ಈ ಮಾತ್ರ ಕೂಡುವಂತ ಚಾನ್ಸ್ ಐತಿ. ಇಲ್ಲಿ ಸ್ಟೇಟ್ ಬಂತು, ಇಲ್ಲಿ ಸ್ಟೇಟ್ ಎಕ್ಸಾಕ್ಟ್ಲಿ. ಸೊ ಡಿ ನಮಗ ಡೌಟ್ ಕ್ಲಿಯರ್ ಐತಿ. ಸೊ ಡಿ 100% ಕೂಡ್ತೈತಿ ಇಲ್ಲಿ ಕರೆಕ್ಟ್ ನೋಡಿದ್ರೆ. ಸೊ ಆನ್ಸರ್ ನಮಗ ಡಿ ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಹಾಕ್ರಿ. ಡಿ ಸಂಪೂರ್ಣವಾಗಿ
ಇದರ ಹಾಕ್ರಿ. ಸೊ 21 ಮುಗೀತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 22 ನೋಡ್ರಿ, ಈ ಭಾಗ ಇಲ್ಲಿ ಎಲ್ಲಿ ಐತೆ ನೋಡ್ರಿ, ಇದು ದೊಡ್ಡದೈತಿ, ಇದು ದೊಡ್ಡದೈತಿ. ಸೊ ಈ ಭಾಗ ಅಂದ್ರೆ ಇಷ್ಟೇ, ಅಂದ್ರೆ ಇದು ಬಹಳ ದೊಡ್ಡದೈತಿ ನೋಡ್ರಿ. ಸಿ ನಿಮಗೆ ಕರೆಕ್ಟ್ ಅನ್ಸಾತೈತಿ. ಸಿ ಡೌಟ್ ಕ್ಲಿಯರ್ ಆಯ್ತು. ಸೊ 22 ಸಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕಿ. ಹೋಮ್ವರ್ಕ್ ಶೀಟ್ ನಲ್ಲಿ 22 ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 23 ನೋಡ್ರಿ, ಈ ಭಾಗ ಎಲ್ಲಿ ಕಟ್ ಆಗಿತ್ತು ನೋಡ್ರಿ, ಅಷ್ಟೇ ನೋಡ್ರಿ. ಸೊ ಕಟ್ ಆಗ ಇದು ಒಂದೇ ಅನ್ಸಾತೈತಿ ನೋಡ್ರಿ, ಡೈರೆಕ್ಟ್ ಹೋಗಿದ್ದ ದೊಡ್ಡದು. ಸೊ ಒಂದು ನಮಗೆ ಅನ್ಸಾತೈತಿ. ಸೊ ನಮಗೆ ಏನು ಮಾಡೋದು, ನಾವು ಹೋಮ್ವರ್ಕ್ ಶೀಟ್ ನಲ್ಲಿ ಸಪ್ರೇಟ್ ಹೋಮ್ವರ್ಕ್ ಶೀಟ್ ಇರ್ತೈತಿ, ಅದ್ರಾಗ ನಾವು ಏನು ಮಾಡಬೇಕು, ಡಾರ್ಕ್ ಹಾಕಬೇಕು. ಇದು ನಿಮ್ಗೆ ಕಾಣ್ಲದ್ ನಾ ಇಲ್ಲಿ ಮುಂದೆ ಮಾಡೀನಿ. ಸೊ ಸಪ್ರೇಟ್ ಹೋಮ್ವರ್ಕ್ ಶೀಟ್ ಇರ್ತೈತಿ, ಅಲ್ಲಿ ನೀವು 23ನೇದು ಬಿ ಅಂತ ಡಾರ್ಕ್ ಮಾಡಬೇಕು. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 24 ನೋಡ್ರಿ, ಇಲ್ಲಿ ಕಟ್ ಆಗಿರೋಂಥ ಯಾವುದು ನೋಡೋಣ. 1 2 3 ಡಬ್ಲ್ಯೂ ಇರುವಂತಹದ್ದು ಅಂದ್ರೆ ಇಲ್ಲಿ ಇದು ಒಳಗೆ ಕೂತಿರ್ಬೇಕು ಈ ತರ. ಮತ್ತು ಇದು ಆಗುದಿಲ್ಲ, ಇದು ಆಗುದಿಲ್ಲ. ಸೊ ಇದು ಈ ಸಂಖ್ಯೆ ಬಿ ಕೂಡದೈತೆ ನೋಡ್ರಿ. ಸೊ ಬಿ ಕೂತ್ರೆ ಸರ್ 24 ಬಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಬಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಬಿ ಡಾರ್ಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಭಾಗ 7 ಹೋಗಿತ್ತು. ಮುಂಚೆ ನಾವು 25ರಿಂದ 28ರವರೆಗಿನ ಸೂಚನೆ ಓದಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಡಭಾಗದಲ್ಲಿ ಒಂದು ಸಮಸ್ಯೆ ಆಕೃತಿದೆ ಮತ್ತು ಬಲಭಾಗದಲ್ಲಿ ABCD ಎಂಬ ಗುರುತಿಸಲಾಗಿದೆ. 4 ಉತ್ತರ ಆಕೃತಿಗಳನ್ನು ನೀಡಲಾಗಿದೆ. ಕನ್ನಡಿಯನ್ನು ಅಂದ್ರೆ XY ಜಾಗಕ್ಕೆ ಹಿಡಿದಾಗ ಸಮಸ್ಯೆ ಆಕೃತಿಯನ್ನು ಕನ್ನಡಿ ಪ್ರತಿಬಿಂಬ ಸರಿಯಾಗಿ ಹೊಂದುವ ಉತ್ತರ ಆಕೃತಿಯನ್ನು ಆರಿಸಿ ನಿಮ್ಮ ಉತ್ತರವನ್ನು ಸೂಚಿಸಲು ಓಮರ್ ಹಾಳೆಯಲ್ಲಿ ತುಂಬ್ರಿ. ಅಂದ್ರೆ ಮಿರರ್ ಇಮೇಜ್ ಅಂದ್ರೆ ಕನ್ನಡಿಯ ಮಿರರ್ ಇಮೇಜ್ ಅಲ್ಲಿ ಕಂಡುಹಿಡಿಯೋಣ. ಪ್ರಶ್ನೆ 25 ಅಂದ್ರೆ ಲೆಫ್ಟ್ ಟು ರೈಟ್ ಹೋಗುವಂತ ಸಂಖ್ಯೆ ಇರ್ಬೇಕು. ಲೆಫ್ಟ್ ಟು ರೈಟ್ ಮೂವ್ ಆಗಿರ್ಬೇಕು. ಅಂದ್ರೆ ಅವಾಗ ನಮಗೆ ಕರೆಕ್ಟ್ ಅನ್ನಿಸ್ತಾವ. ಇದು ಈ ಕಡೆ ಹೋಯ್ತು, ಇದು ಈ ಕಡೆ ಹೋಗಿದ್ದು 1 ಐತಿ, 2 ಎರಡೇ ಕಾಣತ್ತಾವ. ಸೊ 2ರಲ್ಲಿ ಇದು ಈ ಕಡೆ ಹೋಗಿದ್ದು ನೋಡ್ರಿ 1 ಎಕ್ಸಾಕ್ಟ್ಲಿ ಅಂದ್ರೆ ನಮಗ ಆನ್ಸರ್ ಎ ಅನ್ಸತ್ ನೋಡ್ರಿ. ಸೊ ಎಕ್ಸಾಕ್ಟ್ಲಿ ಎ ಐತಿ. 25 ಒಳಗ ಆನ್ಸರ್ ಎ. ಹೋಮ್ವರ್ಕ್ ಶೀಟ್ ಅಲ್ಲಿ ಸಂಪೂರ್ಣವಾಗಿ ತುಂಬ್ರಿ. ಎ ತುಂಬ್ರಿ. ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 26 ಸೊ ನೋಡ್ರಿ, ಈಗ ಪ್ರಶ್ನೆ 26 ಸೊ ಇಂಥದ್ರೊಳಗೆ ಎಲ್ಲಿದ್ ನೋಡ್ರಿ. ಸೊ ಇದು ಮೇಲೆ ಇದು ಆಗುದಿಲ್ಲ, ಇದು ಈ ಕಡೆ ಬತ್ತು, ಇದು ಈ ಕಡೆ ಬತ್ತು. ಸೊ ಇದು ಈ ಕಡೆ ಆಗುದಿಲ್ಲ, ಅಂದ್ರೆ ಇದು ಸಕ್ಲಿ ಇಂಥದ್ದೇ ಆಗ್ಬೇಕು. ಇಂಥದ್ದೇ ಇರ್ಬೇಕಂದ್ರೆ 2 ಬಾಣ ಮಿರರ್ ಇಮೇಜ್ ಅಲ್ರಿ. ಮಿರರ್ ಲೆಫ್ಟ್ ಟು ರೈಟ್ ಆಗಬೇಕು, ಲೆಫ್ಟ್ ಟು ರೈಟ್ ಮೂವ್ ಆಗಬೇಕು. ಲೆಫ್ಟ್ ಟು ರೈಟ್ ಮೂವ್ ಆಗಿರುವಂತದ್ದು ಇದು ಈ ಕಡೆ ಬಂತು, ಇದು ಈ ಕಡೆ ಆಯ್ತು. ಸೊ ಡಿ ಇಸ್ ಕರೆಕ್ಟ್ ಆನ್ಸರ್. 26 ಡಿ. ಡಿ. ಪ್ರಶ್ನೆ 26 BEND. ಸೊ ರೈಟ್ ಟು ಲೆಫ್ಟ್ ಆಗಿರುವಂತ ಮೂವ್ ಆಗಿರುವಂತ ಸಂಖ್ಯೆ ನೋಡ್ರಿ. ಸೊ ಬಿ ಐತಿ, ಇದು ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬಿ ಒಂದೈತಿ, ಇ ಉಲ್ಟಾ ಆಗೈತಿ, ಎನ್ ಉಲ್ಟಾ ಆಗೈತಿ, ಡಿ ಉಲ್ಟಾ ಆಗೈತಿ. ಸೊ ಆನ್ಸರ್ ಎ ಇಸ್ ಕರೆಕ್ಟ್ ಅನ್ಸಾತೈತಿ. ಉಳ್ಕಿದ್ ನೋಡ್ರಿ ಬಿ ಎನ್ ಬಿ ಈ ಕಡೆ ಬರೋದಿಲ್ಲ, ಎನ್ ಬಿ ಬಿ ಕಡೆ ಆಗೈತಿ, ಬರೋದಿಲ್ಲ.
ಡಿ ಬಂದ್ಬಿಟ್ಟಿದೆ. ಡಿ ಆದ್ಮೇಲೆ ಇ ಬಂದೈತೆ, ಬಿ ಬರ್ಬೇಕಿತ್ತು. ಅಂದ್ರೆ ಆನ್ಸರ್ ಎ ಇಸ್ ಕರೆಕ್ಟ್ ಆನ್ಸರ್ ಅನ್ಸತ್ತತಿ. 27ನೇದು ಎ ಓಮಾ ಸೆಟ್ ನಲ್ಲಿ ಡಾರ್ಕ್ ಹಾಕ್ರಿ. 27ನೇದು ಎ. ಪ್ರಶ್ನೆ 28 ಮಿರರ್ ಇಮೇಜ್ ಲೆಫ್ಟ್ ಟು ರೈಟ್ ಮೂವ್ ಆಗಿರ್ಬೇಕು ನೋಡ್ರಿ. ಇದು ಈ ಕಡೆ ಬರಬೇಕು, ಇದು ಈ ಕಡೆಗಿರ್ಬೇಕು. ಇರ್ಬೋದಿಲ್ಲ, ಇದು ಆಸ್ ಇಟ್ ಈಸ್ ಕಾಣತೈತಿ. ಸೊ ಇದು ಈ ಕಡೆ ಐತಿ, ಈ ಕಡೆ ಐತಿ. ಎರಡು ಸೇಮ್ ಇದ್ರೆ ಡಯಾಗ್ರಾಮ್ಸ್ ನೋಡಿದ ಎಕ್ಸ್ಟ್ರಾ ಬಂದೈತಿ. ಅಂದ್ರೆ ಸಿ ನಮಗೆ ಡೌಟ್ ಇತ್ತು, ಡೌಟ್ ಕ್ಲಿಯರ್ ಆಯ್ತು, ಸಿ ಆನ್ಸರ್. ಸೊ 28ನೇದು ಸಿ ಆಯ್ತು. 28ನೇದು ಸಿ. ಸಿ ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಸಿ ಸಿ ಆನ್ಸರ್. ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೋಗಿತ್ತು ಮುಂಚೆ ಭಾಗ 8ರಲ್ಲಿ ಇರುವ ಸೂಚನೆಯನ್ನು ಹೋಗಿ 29 ಇಂದ 32ವರೆಗಿನ ಪ್ರಶ್ನೆಗಳ ಎಡಭಾಗದಲ್ಲಿ ಸಮಸ್ಯೆ ಆಕೃತಿಗಳನ್ನು ತೋರಿಸಿದಂತೆ ಒಂದು ಕಾಗದದ ಹಾಳೆಯನ್ನು ಮಡಚಲಾಗಿದೆ ಮತ್ತು ತೂತು ಮಾಡಲಾಗಿದೆ. ಬಲಭಾಗದಲ್ಲಿ ABCD ಎಂಬ ಗುರುತಿಸಿ ಆ 4 ಉತ್ತರ ಆಕೃತಿಗಳನ್ನು ನೀಡಲಾಗಿದೆ. ಕಾಗದ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನು ಸೂಚಿಸುವ ಉತ್ತರ ಆಕೃತಿಯಲ್ಲಿ ಆರಿಸಿ ನಿಮ್ಮ ಉತ್ತರವನ್ನು ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ತುಂಬಲು ಕೊಟ್ಟಾರ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 29 ಫೋಲ್ಡಿಂಗ್ ಪೇಪರ್. ಇದು ಈ ಕಡೆ ಫೋಲ್ಡ್ ಆಯ್ತು, ಇದು ಈ ಕಡೆ ಫೋಲ್ಡ್ ಆಯ್ತು, ಇದು ಈ ಕಡೆ ಫೋಲ್ಡ್ ಆಯ್ತು. ಇಲ್ಲಿ ಕಟ್ ಮಾಡಿದ್ರೆ ಸೊ ನಮಗೆ 4 ಕಡೆ ಡಯಾಗ್ರಾಮ್ಸ್ ಬರಬೇಕು. ಇಲ್ಲಿ 2 ಕಡೆ ಐತಿ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಇಲ್ಲ. ಅದ್ರ 4 ಕಡೆ ಏನಂತಂದ್ರೆ ನೋಡ್ರಿ ನಮಗೆ ಸಿನೇ ಅನ್ಸಾತೈತಿ. ಸಿ ಅಂದ್ರೆ ಆನ್ಸರ್ ನಮಗೆ ಡೌಟ್ ಬಂತು. ಸಿ ಕಂಪ್ಲೀಟ್ ಆನ್ಸರ್. ಡೌಟ್ ಕ್ಲಿಯರ್ ಆಯ್ತು. ಓಮಾ ಸೆಟ್ ನಲ್ಲಿ ಸಿ ಆನ್ಸರ್. 29ನೇದು ಸಿ. 29 ಸಿ ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 30. ಇದು ಈ ಕಡೆ ಫೋಲ್ಡ್ ಆಯ್ತು, ಕಡೆ ಫೋಲ್ಡ್ ಆಯ್ತು. ಸೊ ಈ ಕಡೆ ಫೋಲ್ಡ್ ಆಗಿ ಇದು ಕಟ್ ಆಗಿ ನೋಡ್ರಿ ಇಲ್ಲಿ ಚೌಕ್ ಕಾಣತೈತಿ. ಸೊ 4 ಕಡೆ ಚೌಕ್ ಇರುವಂತದ್ದು ನೋಡ್ರಿ 2 ಅದಾವ, ಇದು 5 ಅದಾವ, ಇದು 4 ಆಗ್ಬೇಕು. 4 ಸಿ ನಮಗೆ ಡೌಟ್ ಇತ್ತು, ಡೌಟ್ ಕ್ಲಿಯರ್ ಆಯ್ತು. ಓಮಾ ಸೀಟ್ ನಲ್ಲಿ ಸಂಪೂರ್ಣವಾಗಿ 30ನೇದು ಸಿ ಹಾಕ್ರಿ. 30ನೇದು ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 31. ಇದು ಇಲ್ಲಿ ಫೋಲ್ಡ್ ಆಯ್ತು, ಇದು ಇಲ್ಲಿ ಫೋಲ್ಡ್ ಆಯ್ತು, ಇದು ಇಲ್ಲಿ ಫೋಲ್ಡ್ ಆಯ್ತು. ಇಲ್ಲಿ ಕಟ್ ಮಾಡಿದ್ರೆ ಸೊ 4 ಸೈಡ್ ನಮಗೆ ಏನ್ ಬೇಕು, ಲೈನ್ ಬರಬೇಕು. 4 ಸೈಡ್ ಬರ್ಬೇಕಂದ್ರೆ ನೋಡ್ರಿ 4 ಸೈಡ್ ಇಲ್ಲ, ಬೇರೆ ಬೇರೆ ಕಡೆ ಐತಿ. 4 ಅದಾವ, ಆದ್ರೆ ಈ ಸೈಡ್ 4 ಸೈಡ್ ಒಂದೇ ಐತಿ ನೋಡ್ರಿ. ಸೊ ಆನ್ಸರ್ ನಮಗೆ ಡೌಟ್ ಕ್ಲಿಯರ್ ಇತ್ತು. ಆನ್ಸರ್ ಎ ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಎ ಹಾಕ್ರಿ. ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಎ ಹಾಕ್ರಿ. 31ನೇದು ಎ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 32. ನೋಡಿ ಇದು ಇಲ್ಲಿ ಫೋಲ್ಡ್ ಆಯ್ತು, ಇಲ್ಲಿ ಫೋಲ್ಡ್ ಆಯ್ತು, ಇಲ್ಲಿ ಫೋಲ್ಡ್ ಆಯ್ತು. 4 ಹೋಲ್ ಮಾಡಿದ್ರು. 4 ಹೋಲ್ಡ್ ಆದ್ರೆ 4 ಸೈಡ್ ನಮಗೆ ನೋಡ್ರಿ ಇಲ್ಲಿ 4, ಇಲ್ಲಿ 4, 8, 9, 12 ಬರಬೇಕು. 12 ಇರುವಂತ ಹೋಲ್ ನೋಡಿ ಒಂದೇ ಐತಿ. ಸೊ ಬಿ ನಮಗೆ ಡೌಟ್ ಕ್ಲಿಯರ್ ಆಯ್ತು. ಬಿ ಆನ್ಸರ್ ನಮಗೆ 12ನೇದು ಬಿ. ಬಿ 12ನೇದು ಬಿ ಆಯ್ತು. ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಗ 9ಕ್ಕಿಂತ ಹೋಗೋದು ಮುಂಚೆ ನಾವು 33ರಿಂದ 36ವರೆಗಿನ ಸೂಚನೆ ಓದಿ ಹೋಗೋಣ. ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯನ್ನು ಬಲಭಾಗದಲ್ಲಿ ಕೊಟ್ಟಿರುವ ABCD ಎಂಬ 4 ಉತ್ತರವನ್ನು ಆಕೃತಿಗಳನ್ನು ಗಮನಿಸಿ. ಪ್ರಶ್ನೆ ರೂಪಕ್ಕೆ ಆಕೃತಿಯಲ್ಲಿರುವ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಗುರುತಿಸಿ. ನಿಮ್ಮ ಉತ್ತರವನ್ನು ಓಮಾ ಸೀಟ್ ಹಾಳೆಯಲ್ಲಿ ಆಯಾ ಆಕೃತಿಯ ಸಂಖ್ಯೆ ಬಂದಿರುವ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತೊಂಬರೆದು ಕೊಟ್ಟಾರೆ. ಈಗ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 33 ನೋಡ್ರಿ, ತುಂಡಾಗಿ 3 ತುಂಡು 4 ತುಂಡು ಅದಾವ. ಈ 4 ತುಂಡನ್ನು ಜೋಡಿಸಿದರೆ ಯಾವ ಆಕಾರ ಸಿಗುತ್ತೆ ನೋಡ್ರಿ. 1 2 3 4. 1 2 ಅದ ನೋಡ್ರಿ. ಇಲ್ಲಿ 1 2 3 4 ಅದ, ಜಾಸ್ತಿ ಅದ. ಇಲ್ಲಿ 1 2 ಇದು 3 4 ಅಂದ್ರೆ ಇಲ್ಲಿ ನೋಡ್ರಿ ಸೇಮ್ ಆಕಾರ. 1 33ನೇದು 1 ಐತಿ. ಸೊ 33 ನಾವು ಓಮಾ ಸೀಟ್ ನಲ್ಲಿ ಸಂಪೂರ್ಣವಾಗಿ ಎ ಡಾರ್ಕ್ ಆಗ್ಬೇಕು. ಎ. 33ನೇದು ಎ ಡಾರ್ಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 34 ನೋಡಿ, ಇಲ್ಲಿ 1 2 3 ತುಂಡು ಅದಾವ. ಈ 3 ತುಂಡುಗಳು ಜೋಡಿಸಿದ್ರೆ
ಇಲ್ಲಿ ಸಮ ಅದಾವ, ಇಲ್ಲಿ ಬೇರೆ ಬೇರೆ ಅದಾವ ನೋಡಿ. ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ಸೇಮ್ ಅನ್ಸಾತಾವ. ಸೊ ನಮಗೆ ಆನ್ಸರ್ ಎ ಅನ್ಸಾತೈತಿ 34ನೇದು. ಸೊ 34ನೇದು ನಾವು ಏನು ಮಾಡೋದು, ಹೋಮ್ ಶೀಟ್ ಅಲ್ಲಿ 34ನೇದು ಎ ಡಾರ್ಕ್ ಹಾಕೋಣ. 34 ಎ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 35 ನೋಡಿ. ಇಲ್ಲಿ 1 2 3 4 5 ತುಂಡದ 5 ಪೀಸ್ ಅದಾವ. ಜೋಡಿಸಿದ್ರೆ ಯಾವ ಆಕಾರ ಬರ್ತೈತೆ ನೋಡ್ಬೇಕು. ಇಲ್ಲಿ 4 ಬೇರೆ. ಸೊ 5 ತುಂಡುಗಳು ಒಂದೇ ಕಾಣತ್ತೆ ನೋಡ್ರಿ. ಅಂದ್ರೆ 35 ಎ ನಾವು ಏನ್ ಮಾಡ್ಬೇಕು, ಹೋಮ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ಬೇಕು. 35 ಎ ಡಾರ್ಕ್ ಹಾಕ್ರಿ. ಒಂದು ಪ್ರಶ್ನೆಗೆ ಹೋಗೋಣ. 36 ನೋಡಿ. ಇಲ್ಲೊಂದು 3 ತುಂಡದ ನೋಡಿ. ಸೊ ಜೋಡಿಸಿದ್ರೆ 1 2 3 4 1 2 3 ಇಲ್ಲಿ 1 2 3 ಇಲ್ಲಿ ಜೋಡಿಸಿದ್ರೆ ಯಾವ ಆಕಾರ ಬರ್ತದೆ ನೋಡ್ರಿ. ಈ ತುಂಡ ಐತಿ, ಈ ತುಂಡ ಐತಿ, ಆಯ್ತು. ನಮ್ಗೆ ಬಿ ಅನ್ಸಾತೈತಿ ಆನ್ಸರ್. ಸೊ ಹೋಮ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ನಾವು ಬಿ ತುಂಬಿಡೋಣ. ಹೋಮ್ ಶೀಟ್ 36 ಬಿ. 36 ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆಗೆ ಹೋಗಿದ್ದ ಮುಂಚೆ ನಾವು ನೋಡ್ರಿ ಸೂಚನೆ ಓದಿ ಹೋಗಬೇಕು. 37ರಿಂದ 40ರವರೆಗಿನ ಪ್ರಶ್ನೆಗಳಿಗೆ ಎಡಭಾಗದಲ್ಲಿ ಒಂದು ಸಮಸ್ಯೆ ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ABCD ಎಂಬ ಗುರುತಿಸಲಾಗಿದೆ. 4 ಉತ್ತರ ಆಕೃತಿಗಳನ್ನು ನೀಡಲಾಗಿದೆ. ಸಮಸ್ಯೆ ಆಕೃತಿ ಅಡಗಿರುವ ಉತ್ತರವನ್ನು ಆಕೃತಿ ಆರಿಸಿ ನಿಮ್ಮ ಉತ್ತರವನ್ನು ಹೋಮ್ವರ್ಕ್ ಹಾಳೆಯಲ್ಲಿ ಆಯಾ ಪ್ರಶ್ನೆ ಪತ್ರಿಕೆ ಮುಂದಿರುವ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಹೇಳ್ಯಾರ. 37 ಅಂದ್ರೆ ಇಲ್ಲಿ ನಮ್ಮ ಈ ಚಿತ್ರದಲ್ಲಿ ಎಲ್ಲಿ ಅಡಗೈತಿ ನೋಡ್ಬೇಕು ನೋಡಿ. ಇದು ಸೊ ನಮಗೆ ಬಿ ನೋಡ್ಬಾರ್ದು. ಇಲ್ಲಿ ಹಿಂಗೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ನೋಡ್ರಿ. ಸೊ ಇದು ಈ ತರ ಇಲ್ಲಿ ಇಲ್ಲಿ ಅಂದ್ರೆ ಬಿ ನಮ್ಮಲ್ಲಿ ಬಿ ನಗಡೈತೆ ಅಂದ್ರೆ ಆನ್ಸರ್ ಬಿ ಆಯ್ತು. ಸೊ ಆನ್ಸರ್ ಬಿ ನಲ್ಲಿ ಸಂಪೂರ್ಣವಾಗಿ ನಾವು ಡಾರ್ಕ್ ಮಾಡೋಣ. ಬಿ ದಲ್ಲಿ ಬರ್ತೈತಿ 37ನೇದು ಬಿ. 37 ಬಿ ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 38 ನೋಡ್ರಿ. ಈ ಚಿತ್ರ ಇದ್ರಾಗ ಎಲ್ಲಿ ಐತಿ ನೋಡ್ರಿ. ಸೊ ಇಲ್ಲಿ ಬರೋದಿಲ್ಲ. ಇದು ಇಲ್ಲಿ ಸ್ಟೇಟ್ ಬಂದು ಡಾಟ್ ಆಗೈತಿ. ಇಲ್ಲಿ ಸ್ಟೇಟ್ ಬಂದು ಇಲ್ಲಿ ಒಂದೈತಿ ಕ್ರಾಸ್ ಆಗೈತಿ. ಅಂದ್ರೆ ಇದು ಇಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟೈತಿ ನೋಡ್ರಿ. ಎಕ್ಸಾಕ್ಟ್ ಇದ್ರೊಳಗೆ ಅಡಗೈತಿ ನೋಡ್ರಿ. ಸೊ ಆನ್ಸರ್ ಎ ಇಸ್ ಕರೆಕ್ಟ್ ಆಯ್ತು. 38 ಎ ಆಯ್ತು. 38 ಎ ಆಯ್ತು. 38ನೇದು ಎ ಕಂಪ್ಲೀಟ್ ಆಯ್ತು. ಕ್ವಶನ್ ನಂಬರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 39 ಪ್ರಶ್ನೆ 39. ಈ ವಿ ಎಲ್ಲಿ ಅಡಗಿತ್ತು ನೋಡ್ರಿ. ಇದು ವಿ ಇಲ್ಲಿ ಬರುದಿಲ್ಲ, ನಿಮ್ಗೆ ಗೊತ್ತೇ ಆದದ್ದು. ವಿ ಇಲ್ಲಿ ಮತ್ತೆ ಎಲ್ಲಿ ಕಾಣತಿಲ್ಲ ನೋಡ್ರಿ. ವಿ ಇಲ್ಲಿ ಅಡಗೈತಿ. ಸೊ ಆನ್ಸರ್ 39 ಎ. ಹೋಮ್ ಶೀಟ್ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಹೋಮ್ ಶೀಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 40. ಈ ಬಿ ನೋಡಿ ಇದ್ರಾಗ ಎಲ್ಲಿ ಅಡಗೈತಿ ನೋಡ್ರಿ. ಎಲ್ಲಿ ಕಾಣತಿಲ್ಲ, ನಮಗೆ ಇಲ್ಲಿ ಕಾಣತೈತಿ. ಸೊ ಬಿ ನಮಗೆ ಎಲ್ಲಿ ಅಡಗೈತಿ ಅಂದ್ರೆ ನೋಡ್ರಿ, ನಮ್ಮ ಬಿ ಇಲ್ಲಿ ಅಡಗೈತಿ ನೋಡ್ರಿ. ಓಕೆ. ಸೊ ಆನ್ಸರ್ ನಮಗ ಎ ನಲ್ಲಿ ನಮ್ಮ ಬಿ ಅಡಗೈತಿ. ಬಿ ಅಂದ್ರೆ ಬಿ ತಿಳ್ಕೊಂಡಿರಿ. ಎ ಅಲ್ಲಿ ಬಿ ಅಡಗೈತಿ ಅಂದ್ರೆ ನಮ್ಮ ಆನ್ಸರ್ ಎ. 40ನೇದು ಎ ಆಪ್ಷನ್ಸ್. ಎ 45. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಭಾಗ 2 ಇದು ಅಂಕಗಣಿತ ಅಂದ್ರೆ ಗಣಿತ ಬರ್ತೈತಿ. ಅಂಕಗಣಿತ ವಿಭಾಗ ಪರೀಕ್ಷೆ ಸೂಚನೆಯಲ್ಲಿ ಪ್ರತಿಯೊಂದು ಪ್ರಶ್ನೆ ABCD ಎಂಬ 4 ಸಂಬಂಧಿತ ಉತ್ತರಗಳನ್ನು ಕೊಡಲಾಗಿದೆ. ಒಂದು ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಗುರುತಿಸಿ ಹೋಮ್ವರ್ಕ್ ಶೀಟ್ನಲ್ಲಿ ಹಾಕಿರಿ. ಪ್ರತಿಯೊಂದು ಲೆಕ್ಕ ಬಿಡಿಸಿ ಒಂದು ರಫ್ ಪೇಪರ್ ತಗೊಂಡು ಡೈರೆಕ್ಟ್ ಲೆಕ್ಕ ನೋಡಿದ್ರೆ ಗೊತ್ತಾಗುದಿಲ್ಲ. ನೀವು ಒಂದೊಂದಾಗಿ ರಫ್ ಬಿಡಿಸಿದ ಮೇಲೆ ನಿಮ್ಗೆ ಉತ್ತರ ಬರ್ತೈತಿ. 40ನೇದು 2,02,000ವನ್ನು ಈ ಅಂಕಿಗಳಲ್ಲಿ ಈ ರೀತಿ ಬರೆಯಲಾಗಿದೆ. ABCD ಯಲ್ಲಿ ಯಾವ್ದು ಆನ್ಸರ್ ನೋಡಿದ್ರೆ ಸೊ ವಿತ್ ಆನ್ಸರ್ ನಾವು ಬಿಡಿಸಿ ನೋಡ್ರಿ. 41ನೇದು 2,02,000 ಅಂದ್ರೆ 2,0,2,0,0 ಎಲ್ಲಿ ಐತಿ ನೋಡ್ರಿ.
ಸೊ ನಮ್ಮಲ್ಲಿ 2 0 0 ಐತಿ, ನಮಗೆ ಸಿ ಒಳಗೆ ಕಾಣತೈತಿ. ಸಿ ನಮಗೆ 41ನೇದು ಸಿ ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ನಾವು ಡಾರ್ಕ್ ಹಾಕೋಣ. 41ನೇದು ಸಿ ಅಂದರೆ 2,02,000. ಇದು ಕೆಲವೊಂದು ಡೈರೆಕ್ಟ್ ಇರ್ತಾವೆ, ಕೆಲವೊಂದು ಉಳ್ಕಿದ್ದು ನೀವು ರಫ್ ಮಾಡಿ ಹಾಕ್ಬೋದು. ಕೆಲವೊಂದು ಡೈರೆಕ್ಟ್ ಇದ್ರೆ ಡೈರೆಕ್ಟ್ ಹಾಕ್ರಿ, ಕೆಲವೊಂದು ದೊಡ್ಡ ಬಂದ್ರೆ ರಫ್ ಮಾಡಿ ಹಾಕ್ಬೇಕಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 42. ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕಿಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ABCD ಯಾವ್ದು ಬರ್ತದೆ ನೋಡ್ರಿ. ಈ 42ನೇದ್ದು ಅತಿ ಚಿಕ್ಕ ಸಂಖ್ಯೆ 6 ಸಂಖ್ಯೆ ಅಂದ್ರೆ 1 0 0 0 6 ಅಂದ್ರೆ 6 ಆಯ್ತು ಟೋಟಲಿ. ಅತಿ ದೊಡ್ಡ ಸಂಖ್ಯೆ ಅಂದ್ರೆ 9 9. ಇದ್ರೊಳಗೆ ಮೈನಸ್ ಮಾಡಿದ್ರೆ 9 ಒಳಗೆ 10 ಒಳಗೆ 1 ಹೊತ್ತರೆ 1 ಇತ್ತು, ಕೈಲ 1 0 0 0 0 ಕೊನೆಗೆ 1. ಸೊ ವ್ಯತ್ಯಾಸ 9 0 0 1 ಅಂದ್ರೆ 9 ಆದ್ಮೇಲೆ 3 0 ಬರಬೇಕು. 9 ಆದ್ಮೇಲೆ 3 0 ಬರುವಂತದ್ದು 9 0 0 0 1. ನಮ್ಮ ಆನ್ಸರ್ ಸಿ ಅನ್ಸಾತೈತಿ. ಆನ್ಸರ್ ಸಿ ಇಸ್ ಕರೆಕ್ಟ್ ಆನ್ಸರ್. ಸೊ 42ನೇದು ಸಿ. 32ನೇದು ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. Question number 43. 3 into 13 plus 6 into 7 divided by into bracket 11 into 3 minus into bracket 12 minus 4 into 2. ಸರಳೀಕರಣಾಗ ಅವಾಗ ABCD ಯಾವ್ದು ಬರ್ತದೆ ನೋಡೋದು. ಈ 3 3 into bracket 13 ಗೆ 13, 6 into 7 42. ಇದು as it is. 13 11 3 is 33 minus as it is. 4 12 add is 4 into 2 8 ಆಯ್ತು. 3 as it is. 3 plus 42 55 ಆಯ್ತು. ಡಿವೈಡ್ ಬೈ as it is 33. 12 ಒಳಗೆ 8 ಹೋದ್ರೆ 4 ಆಯ್ತು. ಸೊ 3 into ಸೊ ಇಲ್ಲಿ ಮೊದಲು ಬ್ರಾಕೆಟ್ ಬಿಡಿಸಿ ಇದಕ್ಕೆ ಡಿವೈಡ್ ಮಾಡೋದು. ಬ್ರಾಕೆಟ್ ಬಿಡಿಸಿ 165 ಡಿವೈಡ್ 33 minus 4. ಇದಕ್ಕೆ 165 33 ಡಿವೈಡ್ ಮಾಡಿದ್ರೆ 5 ಬಂತು. 5 minus 4 ಅಂದ್ರೆ ಆನ್ಸರ್ ನಮ್ದು 1 ಬರ್ತೈತಿ. ಸೊ 43 ನಮ್ಮ ಆನ್ಸರ್ 1 ಬಂತು. 1 ಬಂದಿದ್ದು ಇಲ್ಲಿ ABCD ಒಳಗೆ ನಮಗೆ ನೋಡ್ರಿ ಯಾವ್ದೈತೆ ಅಂದ್ರೆ ಸೊ ಬಿ ಐತಿ. ಬಿನ ಓಮಾ ಶೀಟ್ ಒಳಗೆ ನಾವು ಏನ್ ಮಾಡಬೇಕು, ಸಂಪೂರ್ಣವಾಗಿ ಬಿ ತುಂಬಬೇಕು. ಒಳಗ ಬಿ. ಪ್ರಶ್ನೆ 44. ಮೊದಲು 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ABCDಯಲ್ಲಿ? ಸೊ ಉತ್ತರ, ಮೊದಲು 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ 2 3 5 7. ಮೊತ್ತ ಅಂದ್ರೆ ಪ್ಲಸ್ ಮಾಡಬೇಕು. 2 3 5 7 ಟೋಟಲ್ ಎಷ್ಟು 17 ಆಯ್ತು. ಸೊ 17 ನಮಗೆ 17 ಡಿ ಒಳಗೆ ನಮಗೆ 17 ಬಂದೈತಿ. ಸೊ ನಾವೇನ್ ಮಾಡೋಣ, ಡಿ ಓಮಾ ಶೀಟ್ ಸಂಪೂರ್ಣವಾಗಿ ಹಾಕೋಣ. ಸೊ 17 ಡಿ ಓಮಾ ಶೀಟ್ ಸಂಪೂರ್ಣವಾಗಿ ಡಿ ಹಾಕ್ರಿ. ಡಿ. ಸೊ ಕ್ವಶನ್ 44 ಕಂಪ್ಲೀಟ್ ಆಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 45. 12.116 ದಶಮಾಂಶಕ್ಕೆ ಸಮಾನವಾದದ್ದು ABCDಯಲ್ಲಿ ಕಂಡುಹಿಡಿಯಿರಿ. ಸೊ ನನ್ನ ಉತ್ತರ 12.12 12 × 16 ಗುಣಾಕಾರ ಮಾಡಿ 14 ಭಾಗ ಮಾಡಿದ್ರೆ 12.0625 ಅಂದರೆ 12.06 ಇಲ್ಲ ಇದಾಗುವುದಿಲ್ಲ 12.0625 ಆನ್ಸರ್ ಸಿ ಬರ್ತದೆ ನೋಡ್ರಿ. ಸಿ ಏನ್ ಮಾಡ್ರಿ, ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಸಿ ಡಾರ್ಕ್ ಮಾಡ್ರಿ. ಸಿ ಆನ್ಸರ್ ಸಿ ಹಾಕ್ರಿ. ಸೊ 45 ಸಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 46. ಯಾವ ಸಂಖ್ಯೆಯು 4 8 6 ಮತ್ತು ಗುಣಾಕಾರವಾಗಿದೆ?
ಎ ಬಿ ಸಿ ಡಿಲಿ 4 8 6 ಲಸ ತೆಗೆದ್ರೆ 24 ಆಯ್ತು. ಲಸ 24 ಈ 696ರಿಂದ ಭಾಗಿದ್ರೆ 29 ಸೊ ಆನ್ಸರ್ ನಮಗೆ 696 ಬರ್ತೈತಿ. ಇನ್ನೊಂದು ಮೆಥಡ್ಲಿ ಇದು 4ರಲ್ಲಿ ಭಾಗ ಹೋಗ್ತೈತಿ, 8ರಲ್ಲಿ ಹೋಗ್ತೈತಿ, 6ರಲ್ಲಿ ಹೋಗ್ತೈತಿ. ಅದೇ 696 ಆನ್ಸರ್ ಆಯ್ತು. ಸೊ ಆನ್ಸರ್ ಸಿ 46ನೇದು ಸಿ. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ 46 ಸಿ. ಒಂದು ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ 47 270 ಮತ್ತು 426 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ವಿಶೇಷವಾಗಿ ಉಳಿಯುವ ದೊಡ್ಡ ಸಂಖ್ಯೆ ಯಾವುದು? ಎ ಬಿ ಸಿ ಡಿಯಲ್ಲಿ 270 ಒಳಗೆ 6 ಮೈನಸ್ ಮಾಡ್ರಿ, 264. 624 6 ಮೈನಸ್ ಮಾಡ್ರಿ, 420. ಸೊ 624 264 ಮತ್ತು 420. ಸೊ ನಾವು ಈ ತರ 2ರಲ್ಲಿ ಭಾಗಾಕಾರ ಮಾಡಿ ಲಸ ತೆಗೆದ್ರೆ ಸೊ ನಮ್ಮಲ್ಲಿ ಗುಣಾಕಾರ ಮಾಡಿದ್ರೆ 2 4 4 3 6 12 ಹೊತ್ತು. ಸೊ 12 ಇಲ್ಲಿ ಮಸ ಬಂದ್ಬಿಡ್ತೈತಿ. ಸೊ 12 ಮಸ ಇಲ್ಲಿ ಎಲ್ಲಿ ನೋಡ್ರಿ 12. ಸೊ ನಮಗ ಎ ಬರತೈತಿ. ಸೊ LCM ಎ ಹಾಕ್ರಿ, ಎ ಡಾರ್ಕ್ ಹಾಕ್ರಿ. ಎ ಒಳಗ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಕ್ವೆಶ್ಚನ್ 48 7.7 7.7 7.07 7.007 ಮತ್ತು 77.007 ಮೊತ್ತ ಅಂದ್ರೆ ಪ್ಲಸ್ 7.7 ಪ್ಲಸ್ 7.07 ಪ್ಲಸ್ 7.07 ಪ್ಲಸ್ 7.007 ಕೂಡಿಸಿದ್ರೆ 98.7847. ಸೊ 7847 ಅಂದ್ರೆ ಬಿ ಆನ್ಸರ್. ಸೊ ಹೋಮ್ವರ್ಕ್ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಆನ್ಸರ್ ಬಿ. ಆನ್ಸರ್ ಬಿ ಹಾಕ್ರಿ. ಸೊ 48 ಬಿ ಆಯ್ತು, ಕಂಪ್ಲೀಟ್ ಆಯ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 49 3.003 into 15 plus 0.0123 plus 5.002573 ಈ ಸಂಖ್ಯೆಯ ಸರಳೀಕರಣದ ಮೇಲೆ ಬರುವ ಅಂದಾಜು ಬೆಲೆ. ಅಂದಾಜು ನೋಡ್ರಿ 3033 ಮೀನ್ಸ್ ಇದು ಓನ್ಲಿ 3 ಮಾಡ್ರಿ. 15 ಅಂದಾಜು ಅಂದ್ರೆ ಇದು 0 ಮಾಡ್ರಿ. ಸೊ 5 ಪಾಯಿಂಟ್ ಸಮಥಿಂಗ್ ಅಂದ್ರೆ 5 ಮಾಡ್ರಿ. ಸೊ ಇದು 2 ಕೂಡಿಸಿದ್ರೆ 45 ಪ್ಲಸ್ 5 50 ಆಯ್ತು. ಸೊ 50 ನಮಗೆ ಇಲ್ಲಿ ಸಿ ಒಳಗೆ ಬಂದೈತೆ 50. ಸೊ 49 ಸಿ ಆನ್ಸರ್. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 49 ಸಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 49 ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 50 ದೆಹಲಿಯಿಂದ ಮುಂಜಾನೆ 8:15ಕ್ಕೆ ಪ್ರಾರಂಭವಾದ ರೈಲು ಮಧ್ಯಾಹ್ನ 2:30ಕ್ಕೆ ಅಜ್ಮೀರ್ ತಲುಪುತ್ತದೆ. ದೆಹಲಿಯಿಂದ ಅಜ್ಮೀರ್ ತಲುಪಲು ತೆಗೆದುಕೊಂಡ ಸಮಯ. ಸೊ ನೀವು ಈ ರೀತಿನೂ ಮಾಡಬಹುದು. 8:15ದಿಂದ 9:15 1 ತಾಸು, 9:15ದಿಂದ 10:15, 10:15ದಿಂದ 11:15, 12:15, 1:15 ಈ ತರ ಮಾಡ್ಕೊತ ಹೋದ್ರು ಬರ್ತೈತಿ. ಅಥವಾ ಸೊ ಇದನ್ನು ಮೈನಸ್ ಮಾಡಿದ್ರು ಬರ್ತೈತಿ. ಸೊ 12 8:15 ತೆಗೆದು 3:35 ಬತ್ತು. ಸೊ 243.45 250 ತೆಗಿರಿ 575 ಆಯ್ತು. ಪ್ಲಸ್ ಇದು ಇತ್ತ ನೀವು ಸೊ 6 ಗಂಟೆ 15 ನಿಮಿಷ ಆಯ್ತು. 6 ಗಂಟೆ 15 ನಿಮಿಷಕ್ಕಿಂತ ಮುಂಚೆ ನೀವು ಈ ರೀತಿ ಮಾಡಿದ್ರೆ ನಡೀತೈತಿ. 8:15ದಿಂದ 9:15 ಒಂದಾಯ್ತು, 9:15ದಿಂದ 10:15 ಒಂದಾಯ್ತು. ಈ ತರ ಮಾಡ್ಕೊತ ಹೋದ್ರು ನಿಮಗೆ 6:15 ಬರ್ತೈತಿ. ಸೊ 6 ಗಂಟೆ 15 ನಿಮಿಷ ನೋಡ್ರಿ ಬಿ ಒಳಗೈತಿ. ಸೊ ಬಿ ಒಳಗೈತಿ. ಸೊ 50ನೇದು ಬಿ ಆನ್ಸರ್ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಡಾರ್ಕ್ ಮಾಡ್ರಿ. ಅಥವಾ ನೀವೇನ್ ಮಾಡ್ರಿ 8:15 ಒಳಗ 2:30 ಮೈನಸ್ ಮಾಡಿದ್ರು ಕೂಡ ನಿಮಗ ಇಲ್ಲಿ 15 ಉಳಿತೈತಿ, 6 ಉಳಿತೈತಿ, 6:15 ಬರ್ತೈತಿ. ಅವಾಗ ಕೂಡ ನೀವು ಮಾಡಬಹುದು. ಹಂಗ ಇಲ್ಲಿ ಬಿ ಆಯ್ತು.
ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 51. ಒಂದು ಪಂದ್ಯವು ಅರ್ಧ ಗಂಟೆವರೆಗೆ ಇರುತ್ತದೆ. ಪಂದ್ಯದ ಒಟ್ಟು ಸಮಯದ 1/10 ಸಮಯ ಟೈಮ್ ಔಟ್ಗೋಸ್ಕರ ತೆಗೆದುಕೊಳ್ಳಲಾಗಿದೆ. ಟೈಮ್ ಔಟ್ಗೋಸ್ಕರ ಎಷ್ಟು ನಿಯಮಗಳು ಸಮಯ ತೆಗೆದುಕೊಳ್ಳಲಾಗಿದೆ? ಇಲ್ಲಿ ಉತ್ತರ ನೋಡ್ರಿ. ಪಂದ್ಯದ ಅವಧಿ 1/2 ಗಂಟೆ 30 ನಿಮಿಷ. ಟೈಮ್ ಔಟ್ ಅಂದ್ರೆ 1/10 ಅಂದ್ರೆ ಇದು 0-0 ಹೋಯ್ತು ಅಂದ್ರೆ 3 ನಿಮಿಷ. 3 ನಿಮಿಷಗಳು. ಅರ್ಧ ಗಂಟೆ ಅಂದ್ರೆ 1/2 1/10 into 30 ಮಿನಿಟ್ಸ್ ಆಯ್ತು. 30 ನಿಮಿಷ. 30 ನಿಮಿಷ ನೋಡ್ರಿ ಯಾವ್ದೈತಿ ಇಲ್ಲಿ ಬಿ ಐತಿ. ಸೊ 51ನೇದು ಬಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 51ನೇದು ಬಿ ಡಾರ್ಕ್ ಮಾಡ್ರಿ. 51ನೇದು ಬಿ ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 52. ಈ ಎಕ್ಸ್ ಇಂಟು ಮಾಡಿದ್ರೆ ನೋಡ್ರಿ, ಈ ಎಕ್ಸ್ ಇಂಟು ಮಾಡಿದ್ರೆ x² ಆಯ್ತು. 25 ಗುಂಡ್ಲೆ 196 x = ರೂಟ್ 25 ಗುಂಡ್ಲೆ 196 x = 5 ಗುಂಡ್ಲೆ 14 ವರ್ಗ. ಸೊ x = 14 5 70 ಬಂದ್ಬಿಡ್ತೈತೆ ನೋಡ್ರಿ. 70 ಬಂದ್ರೆ ಸೊ 70 ನಿಮಗೆ ಎಲ್ಲಿ ನೋಡ್ರಿ. ಸೊ 70 ನಮಗೆ ಬಿ ಒಳಗೆ ಐತಿ. ಸೊ ಹೋಮ್ವರ್ಕ್ ನಲ್ಲಿ 52ನೇದು ಬಿ ಹಾಕ್ರಿ. 52ನೇದು ಬಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. 52 ಬಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 53. ಒಂದು ವಸ್ತುವನ್ನು 7500ಕ್ಕೆ ಖರೀದಿಸಿ 8400ಕ್ಕೆ ಮಾರಾಟ ಮಾಡಲಾಗುತ್ತದೆ. ಬರುವ ಲಾಭ ಶೇಕಡ ಎಷ್ಟು? ಲಾಭದ ಶೇಕಡ ಎಷ್ಟು? ABCDಯಲ್ಲಿ ಕೊಂಡ ಬೆಲೆ 7500, ಮಾರಿದ ಬೆಲೆ 8400. ನಮಗೆ ಲಾಭ 900. ಶೇಕಡ ಲಾಭ ಅಂದ್ರೆ ಲಾಭ ಗುಂಡ್ಲೆ 100 ಕೊಂಡ ಬೆಲೆ. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ ನಮಗೆ ಶೇಕಡ 12 ಬರ್ತೈತಿ ಟೋಟಲ್. ಸೊ 12 ನಮಗೆ ಸಿ ಒಳಗೆ ಐತಿ ನೋಡ್ರಿ. ಸೊ 53ನೇದು ಸಿ ನಾವು ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ. 53ನೇದು ಸಿ. ಸೊ 53 ಸಿ ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 54ನೇದು ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆ 3/4 ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ ಶೇಕಡ 20% ಹೆಚ್ಚು ಮಾರಾಟ ಮಾಡಲಾಗುತ್ತದೆ. ಎಗಳಿಂದ ಶೇಕಡ ಲಾಭವೆಷ್ಟು? ಉತ್ತರ. ರೇಡಿಯೋ ಗುರುತು ಬೆಲೆ 100 ರೂಪಾಯಿ ಆಗಿರ್ಲಿ. ಖರೀದಿಸಿಕೊಂಡ ಬೆಲೆ 3/4 ಗುಂಡ್ಲೆ 100 ಅಂದ್ರೆ 75 ಆಯ್ತು. ಮಾರಿದ ಬೆಲೆ 100 + 20 120 ಆಯ್ತು. ಲಾಭ 120 ಒಳಗೆ 75 ಮೈನಸ್ ಮಾಡಿದ್ರೆ 45. ಶೇಕಡ ಲಾಭ 40/75 ಗುಂಡ್ಲೆ 100 ಕ್ಯಾನ್ಸಲೇಷನ್ ಮಾಡಿದ್ರೆ ಶೇಕಡ 60 ಬತ್ತು. ಶೇಕಡ 60 ನೋಡ್ರಿ ಸಿ ಒಳಗೈತಿ. 54ನೇದು ಸಿ ಆನ್ಸರ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 45ನೇದು ಸಿ. ಸಂಪೂರ್ಣವಾಗಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಸೊ 44ನೇದು ಸಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 55. ಈ ಕೆಳಗೆ ಕೊಟ್ಟಿರುವ ಲೆಕ್ಕದ ಅಂದಾಜು ಮೌಲ್ಯ ಸಂಪೂರ್ಣವಾಗಿ ಅಂದಾಜು ಬೆಲೆ ಕಂಡುಹಿಡಿಯಿರಿ. ಸೊ ಅಂದಾಜು ಅಂದ್ರೆ 349 ಇದ್ರೆ ಅದಕ್ಕೆ 350 ಮಾಡ್ಕೊಂಡು, 51 ಇದ್ರೆ 50 ಮಾಡ್ಕೊಂಡು, 632 ಇದ್ರೆ 600 ಮಾಡ್ಕೊಂಡು, 31 ಇದ್ರೆ 30 ಮಾಡ್ಕೊಂಡು. ಸೊ 2 ಗುಣಾಕ ಮಾಡಿದ್ರೆ 17,500 ಬಂತು. ಇದು ಮೂರನೇ ಭಾಗ ಮಾಡಿದ್ರೆ ಇದು 20 ಬತ್ತು. ಸೊ ಇದರೊಳಗೆ 20 ಕೂಡಿಸಿದ್ರೆ 17,520. 17,520 ಬಿ ಒಳಗೆ ಐತಿ. ಸೊ ಬಿ ಹೋಮ್ವರ್ಕ್ ಶೀಟ್ ಒಳಗೆ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 55ನೇದು ಬಿ ಹೋಮ್ವರ್ಕ್ ಶೀಟ್ ಒಳಗೆ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 56. ಒಂದು ಮೊತ್ತ 16 ವರ್ಷಗಳಲ್ಲಿ ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ ದೊರಕುವ ವಾರ್ಷಿಕ ದರ ಎಷ್ಟು? ಅಸಲು ಬೆಲೆ 100 ಇರಲಿ. ಮೊತ್ತ 100 ಗುಂಡ್ಲೆ 2 ದ್ವಿಗುಣ ಅಂದ್ರೆ 200. ಬಡ್ಡಿ 200 ಮೈನಸ್ 100 100 ಆಯ್ತು. ಅವಧಿ 16 ವರ್ಷ. ಬಡ್ಡಿ ದರ 100 ಗುಂಡ್ಲೆ ಬಡ್ಡಿ ಅಸಲು ಗುಂಡ್ಲೆ ಕಾಲ. ಈ 0 0 ಆಯ್ತು, ಕ್ಯಾನ್ಸಲ್ ಆಯ್ತು. ಅಂದ್ರೆ 6
ಪೂರ್ಣಾಂಕ ಒಂದ್ ಆರ್ ಪೂರ್ಣಾಂಕ 1 4 16 ಅಂದ್ರೆ ಅಂದ್ರೆ ಕ್ಯಾನ್ಸಲೇಷನ್ 4 4 ಅಂದ್ರೆ ಇಲ್ಲಿ 6.14 ಶೇಕಡ ಬರ್ತೈತಿ. ಸೊ ಇಲ್ಲಿ ಈ ಒಂದು ಆನ್ಸರ್ ನೋಡ್ರಿ ಬಿ ಒಳಗೈತೆ. ಬಿ ಹೋಮ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಬಿ ಒಳಗ ಸಂಪೂರ್ಣವಾಗಿ ಬಿ ಡಾರ್ಕ್ ಮಾಡ್ರಿ, ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಓಕೆ, ಸೊ 56ನೇದು ಬಿ ಆಗ್ಬೇಕಿತ್ತು. ಓಕೆ, ಬಿ ಬಿ ಬರ್ಬೇಕು ನೋಡ್ರಿ. 56ನೇದು ಎ ಅಲ್ಲ, ಸೊ ಆನ್ಸರ್ ನಾವು ಬಿ ಹಾಕ್ಬೇಕಿತ್ತು, ಎ ಹಾಕಿದ್ದೆವು. ಸೊ ನಮ್ಮ ಆನ್ಸರ್ ಬಿ ಐತಿ ನೋಡ್ರಿ, ಆನ್ಸರ್ ಬಿ ಇದೆ. ಸೊ ನೋಡ್ರಿ, ಒಂದೊಂದ್ಸಲ ಹಿಂಗೆ ಕೈ ತಪ್ಪಿ ಹೋಗ್ತೈತಿ, 2 ಹಾಕಿದ್ರೆ ಆನ್ಸರ್ ಕೊಡೋದಿಲ್ಲ, ಒಂದೊಂದೇ ರೌಂಡ್ ಹಾಕ್ಬೇಕು. ಓಕೆ, ಸೊ ಈ ತರನು ಆಗ್ಬಾರ್ದು. ಸೊ ಇದು ನಾವು ತೆಗೆದುಬಿಡೋಣ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 57ನೇದು, ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಲಂಬ ಬದಿಗಳು 5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್, ಅದರ ಪರಿಧಿ ಎಷ್ಟು? ABCD ನೋಡೋಣ. ಇಲ್ಲಿ ಒಂದು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ಉದ್ದವು ಉಳಿದೆರಡು ಭಾಗಗಳ ವರ್ಗಕ್ಕೆ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಇದು 5 ಆಯ್ತು, ಇದು 12 ಆಯ್ತು. ಸೊ ಇಲ್ಲಿ AC² AB² BC² ಪೈಥಾಗೋರಸ್ ಪ್ರಮೇಯ ಪ್ರಕಾರ AC² AB² BC². ಸೊ AB² 5² ಆಯ್ತು, BC 12. 5² ಮತ್ತು 12², 25 144 169. ಇದು 169 ಆಯ್ತು ನೋಡ್ರಿ. ಇದು 13 ವರ್ಗ, ಅಂದ್ರೆ 13ರಲ್ಲಿ ಆನ್ಸರ್ ಅಲ್ಲಿ 13 ಬರ್ತೈತಿ. ಅಂದ್ರೆ 3 ಪರಿಹಾರದಲ್ಲಿ 13 ಬಂತು. ಅಂದ್ರೆ ಇದರ ಸುತ್ತಳತೆ ಎಷ್ಟು ಅಂದ್ರೆ ಪೂರ್ತಿ ಕೂಡಿಸ್ಬೇಕು. ಅಂದ್ರೆ 5 12 13 ಅಷ್ಟು ಕೂಡಿಸಿದ್ರೆ 30 ಸೆಂಟಿಮೀಟರ್ ನಮ್ದು ಈ ತ್ರಿಭುಜದ ಸುತ್ತಳತೆ ಪರಿಧಿ ಬರ್ತೈತಿ. 13 ಸೆಂಟಿಮೀಟರ್ ಅಂದ್ರೆ ಅದು ಡಿ ಕರೆಕ್ಟ್ ಆಗ್ತದೆ. ಸೊ ಡಿ ನಾವು ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ. ಡಿ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ, ಡಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 58, 154 × 18 2772, ಆದರೆ 27.72 / 18 1.8ರ ಮೌಲ್ಯವೆಷ್ಟು? ಸೊ ಇದಕ್ಕಾಯ್ತು. ಸೊ ಇದ್ರಲ್ಲಿ 18ರಲ್ಲಿ ಭಾಗ ಮಾಡಿದ್ರೆ 15.4 ನೋಡ್ರಿ, ಬಿ ಒಳಗೈತಿ. ಸೊ ಶೀಟ್ ಒಳಗ ಸಂಪೂರ್ಣವಾಗಿ ಬಿ ಹಾಕ್ರಿ, ಡಾರ್ಕ್. ಓಕೆ, ಬಿ ಡಾರ್ಕ್ ಹಾಕ್ರಿ. ಶೀಟ್ ಸಂಪೂರ್ಣವಾಗಿ ಬಿ ಡಾರ್ಕ್. 58ನೇದು ಬಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 59, ಒಬ್ಬ ಕ್ರಿಕೆಟ್ 24 ಇನ್ನಿಂಗ್ಸ್ಗಳಲ್ಲಿ ಸರಾಸರಿ 18 ರನ್ ಗಳಿಸಿದ್ದಾನೆ. ತನ್ನ ಸರಾಸರಿ 29 ಮಾಡಲು 25ನೇ ಇನ್ನಿಂಗ್ಸ್ಗಳಲ್ಲಿ ಎಷ್ಟು ರನ್ ಗಳಿಸಬೇಕು? ಸೊ 24 ಇನ್ನಿಂಗ್ಸ್ಗಳಲ್ಲಿ ಗಳಿಸಿದ ಒಟ್ಟು ರನ್ಗಳು 24 28 622. 25 ಇನ್ನಿಂಗ್ಸ್ ಗಳಿಸಿದ ಒಟ್ಟು ರನ್ಗಳು ಅಂದ್ರೆ 25 × 29 700, 25 × 29 725, 25 × 29 725. ಗಳಿಸಬೇಕಾದ ರನ್ಗಳು 725 - 672. ಸೊ 727 675 ಮೈನಸ್ ಮಾಡಿದ್ರೆ 53 ಅಂದ್ರೆ 53 ಬತ್ತು ಆನ್ಸರ್. ಸೊ 53 ಬಂದ ಅಂತ ನೋಡ್ರೆ ಯಾವ್ದೈತಿ, ಡಿ ಒಳಗೆ. ಸೊ ನಮ್ಗೆ 59ನೇದು. ಸೊ ಡಿ ಶೀಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಶೀಟ್ ಒಳಗ ಇದು ಡಾರ್ಕ್ ಹಾಕ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 60, ಒಂದು ಶಾಲೆಯಲ್ಲಿ 3/5 ಮಕ್ಕಳು ಹುಡುಗರಿದ್ದಾರೆ. ಹೆಣ್ಣು ಮಕ್ಕಳ ಸಂಖ್ಯೆ 800 ಅಷ್ಟಿದೆ. ಹುಡುಗರ ಸಂಖ್ಯೆ ಇದಾಗಿದೆ. ಹುಡುಗರ ಸಂಖ್ಯೆ 3/5, ಹುಡುಗಿಯರ ಸಂಖ್ಯೆ 1/3/5 × 2/5 ಬಂತು. ಅಂದ್ರೆ ಇದು ಆಯ್ತು 3/5 × 12 ಆಯ್ತು. ಅಂದ್ರೆ ಟೋಟಲಿ 2 ಭಾಗ 8 3 ಭಾಗ 12. ಅಂದ್ರೆ ಇಲ್ಲಿ ಟೋಟಲ್ ನಮಗ 12 ಹುಡುಗರ ಸಂಖ್ಯೆ 1500 ಬಂತು. 1500 ನೋಡ್ರಿ, ಆನ್ಸರ್ ನಮಗ 1200 ಬರಬೇಕು. ಸೊ ಸಿ ಒಳಗ 1200 ಐತಿ. ಸೊ ಸಿ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕು. ನೋಡ್ರಿ ಯಾವ ತರ ಅಂದ್ರೆ
3/5 ಗುಂಡ್ಲೆ 800 ಬೈ 2 5 ಅಂದರೆ ಇದು ಉಲ್ಟಾ ಆಗ್ತದೆ. 2 5 2 ಆಗ್ತದೆ. ಈ 5 ಕ್ಯಾನ್ಸಲ್ ಆಯಿತು. 2 ಒಂದ್ಲೆ 2 4 8 ಅಂದರೆ 3 ಗುಂಡ್ಲೆ 400 3 4 12 ಆಯಿತು. 2 0 ಅಂದರೆ ನೋಡ್ರಿ 10. ಸೊ ನಮಗೆ 1200 ಆನ್ಸರ್ ಬಂತು. 60ನೇದು. ಮುಂದಿಂದು ಗದ್ಯ ಭಾಗ ನೋಡೋಣ. ವಿಭಾಗ 3 ಇದು ಭಾಷಾ ಪರೀಕ್ಷೆ. ಸೂಚನೆ ಓದಿ ಮುಂದೋಗೋಣ. ಈ ಭಾಗದಲ್ಲಿ 4 ವಾಕ್ಯ ಸಮುದಾಯಗಳಿವೆ. ಪ್ರತಿಯೊಂದು ವಾಕ್ಯ ಸಮುದಾಯದ ನಂತರ 5 ಪ್ರಶ್ನೆಗಳಿವೆ ಕೊಡಲಾಗಿದೆ. ಪ್ರತಿಯೊಂದು ವಾಕ್ಯ ಸಮುದಾಯವನ್ನು ಜಾಗರೂಕತೆಯಿಂದ ಓದಿ ನಂತರದ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಪ್ರಶ್ನೆ 4 ಸಂಭಾವ್ಯ ಉತ್ತರಗಳನ್ನು ABCD ಎಂದು ಕೊಡಲಾಗಿದೆ. ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಗುರುತಿಸಿ ಹೋಮ್ವರ್ಕ್ ಹಾಳೆಯಲ್ಲಿ ಆಯಾ ಸಂಖ್ಯೆಯ ಎದುರುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ಹಾಕಿರಿ. ಈ ಮೊದಲಿಗೆ ನಾವು ಗದ್ಯ ಭಾಗ ಓದೋಣ. ವಾಕ್ಯ ಸಮುದಾಯ 1. ದೀಪಕ್ ಉತ್ಸಾಹಿತನಾಗಿದ್ದಾನೆ. ಇವನು ಈತನ ಚಿಕ್ಕಪ್ಪ ಹಾಗೂ ಚಿಕ್ಕಪ್ಪನ ಮಗಳಾದ ಪ್ರೀತಾ ಮತ್ತು ರಿಯಾರ್ ಜೊತೆಗೆ ಭಾನುವಾರ ಪಿಕ್ನಿಕ್ಗೆ ತೆರಳುತ್ತಿದ್ದಾನೆ. ಇವನು ತನ್ನ ಬ್ಯಾಗ್ನಲ್ಲಿ ಈಜುವಿಕೆ ಸಾಧನಗಳ ಕೆಟ್ಟು, ತಿಂಡಿ ತಿನಿಸು ಮತ್ತು ಸಾಮಾನುಗಳನ್ನು ತುಂಬಿಕೊಂಡಿದ್ದಾನೆ. ಅವರು ಬೆಳಗ್ಗೆ 6 ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದರು. ಇದು ತುಂಬಾ ಸುದೀರ್ಘ ಪಯಣವಾಗಿತ್ತು ಮತ್ತು ಅವರ ಪಿಕ್ನಿಕ್ ಸ್ಥಳವನ್ನು ಬೆಳಗ್ಗೆ 9 ಗಂಟೆಗೆ ತಲುಪಿದರು. ಅದೊಂದು ಹಳ್ಳಿಯಲ್ಲಿನ ಫಾರ್ಮ್ ಹೌಸ್ ಆಗಿತ್ತು. ಅವರು ಭತ್ತ ಬೆಳೆದ ಪ್ರದೇಶವನ್ನು ನೋಡಲು ಹಳ್ಳಿಯ ಸುತ್ತಲೂ ನಡೆದಾಡಿದರು ಮತ್ತು ಅಕ್ಕಿಯನ್ನು ಹೇಗೆ ಬೆಳೆಯಲಾಗುತ್ತದೆ ಎಂಬುದನ್ನು ಕಲಿತರು. ಅವರು ಮರಗಳನ್ನು ಹತ್ತಿ ಮಾವು ಮತ್ತು ಸೀಬೆಯ ಹಣ್ಣುಗಳನ್ನು ಕಿತ್ತರು. ಮಧ್ಯಾಹ್ನದಲ್ಲಿ ಅವರು ಮರದ ಕೆಳಗೆ ಕುಳಿತು ಊಟ ಮಾಡಿದರು. ಯಾವಾಗ ಚಿಕ್ಕಪ್ಪ ಇದು ಮನೆಗೆ ಹಿಂತಿರುಗುವ ಸಮಯ ಎಂದು ಹೇಳಿದರೋ ಆಗ ಅವರು ಇನ್ನೂ ಬಹಳ ಹೊತ್ತು ಅಲ್ಲೇ ತಗ್ಗಲು ಬಯಸಿದರು, ಏಕೆಂದರೆ ಅವರು ಈ ಹಳ್ಳಿಯನ್ನು ತುಂಬಾ ಇಷ್ಟಪಟ್ಟಿದ್ದರು. ಈಗ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 61. ಉತ್ಸಾಹ ಎಂದರೆ ಡ್ಯಾಶ್. ಉತ್ಸಾಹ ಎಂದರೆ ವಿಶ್ವಾಸ, ಬಹಳ ಸಂತೋಷ, ಮಗ್ನ, ನಿರಾಶೆ. ಈ ABCDಯಲ್ಲಿ ಸೊ ವಿಶ್ವಾಸ ಅಂದ್ರೆ ಇಲ್ಲಿ ನಮಗ ಬಹಳ ಸಂತೋಷ ಅಂತ ಅನ್ಸಾತೈತಿ. ಸೊ ಆನ್ಸರ್ ಬಿ ಶೋರ್ ಆನ್ಸರ್ ಐತಿ. 61ನೇದ್ದು ಬಿ, ಬಹಳ ಸಂತೋಷ. 61ನೇದ್ದು ಬಿ, ಬಹಳ ಸಂತೋಷ. ಕಂಪ್ಲೀಟ್ ಆಗಿ ಹೋಮ್ವರ್ಕ್ ಶೀಟ್ ನಲ್ಲಿ ಡಾರ್ಕ್ ಹಾಕ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 62. ದೀಪಕ್ ಮತ್ತು ಆತನ ಚಿಕ್ಕಪ್ಪನ ಮಕ್ಕಳು ಡ್ಯಾಶ್ ಹಳ್ಳಿಯಲ್ಲಿ ಬೇಜಾರಿನ ಜಾವ ತಳೆದರು. ಪಿಕ್ನಿಕ್ ಅನ್ನು ಆನಂದಿಸಿದರು. ಸಿ ಮನೆಗೆ ಹಿಂತಿರುಗಲು ಬಯಸಿದರು. ಡಿ ಮರಗಳನ್ನು ಹತ್ತಲಿಲ್ಲ. ಸೊ ABCDಯಲ್ಲಿ ಸೊ ಅವರು ಕೂಡ ಪಿಕ್ನಿಕ್ ಅನ್ನು ಆನಂದಿಸಿದರು. ಸೊ ಆನ್ಸರ್ ಬಿ. ಸೊ 62ನೇದು ಬಿ, 62 ಬಿ, ಪಿಕ್ನಿಕ್ ಅನ್ನು ಆನಂದಿಸಿದರು. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 62ನೇದು ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 63. ದೀಪಕನು ತನ್ನ ಡ್ಯಾಶರ್ ಜೊತೆಗೆ ಪಿಕ್ನಿಕ್ಗೆ ಹೊರಟನು. ಪೋಷಕರ ಜೊತೆ, ಚಿಕ್ಕಪ್ಪನ ಮಗಳ ಜೊತೆ, ಸ್ನೇಹಿತರು, ಸೋದರಿಯರು ಅಂದ್ರೆ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳ ಜೊತೆ ಹೋಗಿದ್ದ. ಬಿ ಆನ್ಸರ್. ಸೊ ಬಿ ಆನ್ಸರ್ 63ನೇದು ಬಿ. ಸಂಪೂರ್ಣವಾಗಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಸೊ ಇದಕ್ಕೆ ಮುಂಚೆ ನೀವು ಗದ್ಯ ಭಾಗ ಒಂದು ದೀರ್ಘವಾಗಿ ಗದ್ಯ ಭಾಗ ಓದಿದ್ರೆ ಈಸಿ ಆನ್ಸರ್ ಜಲ್ದಿ ಗೊತ್ತಾಗ್ತದೆ. 63ನೇದು ಬಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 64. ಪಿಕ್ನಿಕ್ ಸ್ಥಳವು ಒಂದು ಡ್ಯಾಶ್ ಆಗಿತ್ತು. ಎ ಉದ್ಯಾನ, ಬಿ ಸಮುದ್ರದ ದಡೆ, ಸಿ ಹಳ್ಳಿ, ಡಿ ಈಜುವ ಕೋಳ. ಅಂದ್ರೆ ನಮಗ ಸಿ ಒಂದು ಹಳ್ಳಿ ಆಗಿತ್ತು. ಸೊ ಇಲ್ಲಿ 64ನೇದು ಸಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಆಗಿ ತುಂಬ್ರಿ. 64ನೇದು ಸಿ, 64ನೇದು ಸಿ ಸಂಪೂರ್ಣವಾಗಿ ತುಂಬ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 65. ಚಿಕ್ಕಪ್ಪನು ದೀಪಕನಿಗೆ ಹೇಗೆ ಡ್ಯಾಶ್ ಎಂಬುದನ್ನು ತೋರಿಸಿದನು. ಎ ನಾವು ತಿನ್ನುತ್ತೇವೆ, ಈಜುತ್ತೇವೆ, ವಾಹನ ಸವಾರಿ ಮಾಡುತ್ತೇವೆ, ಅಕ್ಕಿ ಬೆಳೆಯಲ್ಪಡುತ್ತವೆ. ಚಿಕ್ಕಪ್ಪನ ತೋರಿಸಿದ್ದು ಸೊ ಅಕ್ಕಿ ನಮಗೆ ಬೆಳೆಯಲ್ಪಡುತ್ತವೆ ಅಂದ್ರೆ ಆನ್ಸರ್ ಡಿ ಆಯ್ತು. ಸೊ ಡಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ 65ನೇದು ಡಿ ಡಾರ್ಕ್ ಮಾಡ್ರಿ ನೀವು. 65ನೇದು ಡಿ, 65ನೇದು
ಡಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗಿಂತ ಮುಂದಿನ ಗದ್ಯ ಭಾಗವನ್ನು ಓದೋಣ. ನೀನು ಟಗ್ ಆಫ್ ವಾರ್ ಆಟವನ್ನು ಆಡಿದ್ದೀಯಾ? ಇದೊಂದು ಆಸಕ್ತಿಕರ ಆಟ. ಟಗ್ ಆಫ್ ವಾರ್ ಆಟವನ್ನು ಆಡಲು ನಿನಗೆ ಸ್ವಲ್ಪ ತೆರೆದ ಜಾಗ, ಒಂದು ಉದ್ದ ಮತ್ತು ಸದೃಢವಾದ ಹಗ್ಗ, ಎರಡೂ ಗುಂಪುಗಳು ಆಟಗಾರರು ಬೇಕಾಗುತ್ತಾರೆ. ಆಟವು ಎರಡು ತಂಡಗಳ ಆಟಗಾರರು ಸಮಾನವಾಗಿ ಸದೃಢರಾಗಿದ್ದಾಗ ಮಾತ್ರ ಆಸಕ್ತಿಕರವಾಗಿರುತ್ತದೆ. ಎರಡು ತಂಡಗಳ ನಡುವೆ ಒಂದು ಗೆರೆಯನ್ನು ಎಳೆಯಲಾಗುತ್ತದೆ. ಯಾವ ಆಟಗಾರರು ತಂಡವು ಒಟ್ಟಾಗಿ ಎಳೆಯಲ್ಪಡುತ್ತದೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋಲುತ್ತದೆಯೋ ಆ ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನು ಹಿಡಿದಿರಬೇಕು ಮತ್ತು ತಂಡವು ಒಟ್ಟಾಗಿ ಹಗ್ಗವನ್ನು ಎಳೆಯಬೇಕು. ಆಟದ ಮೈದಾನ ಕಲ್ಲುಗಳಿಂದ ಮುಕ್ತರಾಗಿರಬೇಕು, ಇಲ್ಲದಿದ್ದರೆ ಅದು ಗಾಯಗಳಿಗೆ ಕಾರಣವಾಗುತ್ತದೆ. ಈ ಪ್ರಶ್ನೆಗೆ ನೋಡೋಣ. ಪ್ರಶ್ನೆ 66. ಟಗ್ ಆಫ್ ವಾರ್ ಇದು ಒಂದು ಡ್ಯಾಶ್, ಒಂದು ಯುದ್ಧ, ಒಂದು ಹಗ್ಗ, ಒಂದು ಆಟ, ಒಂದು ಜಗಳ. ಅಂದ್ರೆ ಇದು ಒಂದು ಆಟ, ಇದು ಆಟ ಅಂದ್ರೆ ಸಿ. 66ನೇದು ಸಿ. ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ನೀವು ವಿದ್ಯಾರ್ಥಿಗಳು ಡಾರ್ಕ್ ಹಾಕ್ರಿ. 66ನೇದು ಸಿ. 66ನೇದು ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 67. ಟಗ್ ಆಫ್ ವಾರ್ ನಲ್ಲಿ ನಾವು ಡ್ಯಾಶ್ ಮಾಡುತ್ತೇವೆ. ಕುಸ್ತಿ, ಬಚ್ಚಿಟ್ಟುಕೊಳ್ಳುವುದು, ಹಗ್ಗ ಎಳೆಯುವುದು, ಬ್ಯಾಟ್ನಿಂದ ಹೊಡೆಯುವುದು ಮತ್ತು ಚೆಂಡು ಎಸೆತ. ಇದರಲ್ಲಿ ಅವರು ಹಗ್ಗ ಎಳೆಯುವುದು ಆಡಾಗ್ತಿದ್ರು ನೋಡ್ರಿ. ಹಗ್ಗ ಎಳೆಯುವುದು ಅಂದ್ರೆ ಆನ್ಸರ್ ಸಿ ಆಯ್ತು. 67 ಆನ್ಸರ್ ಸಿ. ಓಮಾ ಸೆಟ್ ನಲ್ಲಿ ಸಪರೇಟ್ ಓಮಾ ಶೀಟ್ ಇರ್ತೈತಿ, ಅದ್ರಾಗ ನೀವು ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 67 ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 68 ಹಗ್ಗದ ತುದಿಯ ತಂಡದ ಡ್ಯಾಶ್ ಸದಸ್ಯನಿಂದ ಹಿಡಿಯಲ್ಪಟ್ಟಿರುತ್ತದೆ. ಎ ಅತಿ ಎತ್ತರದ, ಬಿ ಅತಿ ಕುಳ್ಳ, ಸಿ ಅತಿ ಶಕ್ತಿಶಾಲಿಯಾದ, ಡಿ ಅತಿ ಯೌವನದ. ಸಿ ಅತಿ ಶಕ್ತಿಶಾಲಿಯಾದ 68ನೇದು ಸಿ. ನಮಗೆ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಸಿ ಡಾರ್ಕ್ ಹಾಕ್ರಿ. 68ನೇದು ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 69. 69 ಯಾವ ತಂಡವು ಮಧ್ಯದ ಗೆರೆ ಮೇಲೆ ಎಳೆಯಲ್ಪಡುತ್ತದೆಯೋ ಆ ತಂಡವು ಎ ವಿಜಯಶಾಲಿ, ಬಿ ಸೋತವರು, ಸಿ ಯಶಸ್ವಿ, ಡಿ ಮತ್ತೊಂದು ಅವಕಾಶ ಕೊಡಲಾಗಿದೆ. ಬಿ. ಬಿ ಸೋತವರು ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುವುದನ್ನು ಸೋತವರು ಎಳೆಯಲ್ಪಡುತ್ತಾರೆ. ಅಂದ್ರೆ 69ನೇದು ಬಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 70. ಒಟ್ಟಾಗಿ ಎಂದರೆ ಜೊತೆಗೆ, ಜಗಳ, ಎಳೆ, ಜಯ. ಅಂದ್ರೆ ಒಟ್ಟಾಗಿ ಅಂದ್ರೆ ಜೊತೆಗೆ ಅನ್ನಂಗ ಅದು. 70ನೇದು ಎ ಆಗ್ತೈತಿ. 70ನೇದು ಎ ಸಂಪೂರ್ಣವಾಗಿ ನೀವು ಡಾರ್ಕ್ ಮಾಡ್ರಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಎ ಡಾರ್ಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಮೂರನೇ ಗದ್ದ ಭಾಗವನ್ನು ಓದೋಣ. ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಅಥವಾ ಆರೋಗ್ಯಕರ ತೂಕವನ್ನು ಕಾಯ್ದುಕೊಳ್ಳಲು ಕೇವಲ 2 ಸರಳ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಅವರು ಕಡಿಮೆ ಕೊಬ್ಬಿನ ಅಂಶ ಮತ್ತು ಸಕ್ಕರೆಯನ್ನುಳ್ಳ ಸಂತುಲಿತ ಆಹಾರವನ್ನು ಸೇವಿಸಬೇಕು ಮತ್ತು ಹೆಚ್ಚು ವ್ಯಾಯಾಮವನ್ನು ಮಾಡಬೇಕು. ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಉಪವಾಸ ಮಾಡಬೇಕಿಲ್ಲ. ನೀವು ಸಕ್ಕರೆ, ಕೇಕ್ಗಳು, ಬಿಸ್ಕೆಟ್ಗಳು ಕಡಿಮೆ ತಿಂದರೆ ಮತ್ತು ಹೆಚ್ಚು ಹಣ್ಣುಗಳು ಮತ್ತು ತರಕಾರಿ ತಿಂದರೆ ಸಾಕಷ್ಟು ನೀರನ್ನು ಕುಡಿದರೆ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳುತ್ತೀರಿ ಮತ್ತು ಆರೋಗ್ಯವಂತರಾಗಿದ್ದೀರಿ. ಪ್ರತಿದಿನ ನಡೆದಾಡಿ ಅಥವಾ ಸೈಕಲ್ ತುಳಿಯಿರಿ. ವಿಡಿಯೋ ಆಟಗಳನ್ನು ಆಡುವುದಕ್ಕಿಂತ ದೂರದರ್ಶನ ವೀಕ್ಷಿಸುವುದರ ಬದಲು ಹೆಚ್ಚು ಸಕ್ರಿಯರಾಗಿರಿ. ಈ ಪ್ರಶ್ನೆ ಕಡೆ ಹೋಗೋಣ. ಪ್ರಶ್ನೆ 71. ನಾವು ಹೇಗೆ ಆರೋಗ್ಯಯುತರಾಗಿರಬಹುದು? ಬಿಸ್ಕೆಟ್ಗಳನ್ನು ತಿನ್ನುವುದರಿಂದ ಮಾತ್ರ, ಕೇವಲ ವ್ಯಾಯಾಮ ಮಾಡುವುದರಿಂದ ಮಾತ್ರ, ಸಂತುಲಿತ ಆಹಾರವನ್ನು ಸೇವಿಸುವುದರಿಂದ ಮತ್ತು ವ್ಯಾಯಾಮ ಮಾಡುವುದರಿಂದ, ಹೆಚ್ಚು ಹಣ್ಣುಗಳನ್ನು ತಿನ್ನುವುದರಿಂದ. ಆನ್ಸರ್ ಈಸ್ ಸಂತುಲಿತ ಆಹಾರವನ್ನು ಸೇವಿಸುವುದರಿಂದ ಮತ್ತು ವ್ಯಾಯಾಮ ಮಾಡುವುದರಿಂದ. ಆನ್ಸರ್ ಸಿ. ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ಆನ್ಸರ್ ಸಿ ತುಂಬ್ರಿ.
ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬ್ರಿ. ಸೊ 71ನೇದು ಸಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 72ನೇದು 72. ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಏನನ್ನು ಹೆಚ್ಚಾಗಿ ತಿನ್ನಬೇಕು? ಎ ಸಕ್ಕರೆ ಮತ್ತು ಕೇಕ್ಗಳು, ಬಿ ಹಣ್ಣು ಮತ್ತು ತರಕಾರಿಗಳು, ಸಿ ಬಿಸ್ಕಿಟ್ಗಳು ಮತ್ತು ಸಕ್ಕರೆಗಳು, ಬಿ ಬಿಸ್ಕಿಟ್ ಮತ್ತು ಹಣ್ಣುಗಳು. ಸೊ ನಾವು ಹಣ್ಣು ಮತ್ತು ತರಕಾರಿಗಳನ್ನು ಬಿ ನೋಡ್ರಿ, ಆನ್ಸರ್ ಕರೆಕ್ಟ್ ಐತಿ. ಸೊ 72 ಬಿ ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ಬಿ ತುಂಬ್ರಿ. 72 ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 75. ಆರೋಗ್ಯವಂತರಾಗಿ ಇರಲು ನಾವು ಯಾವುದನ್ನು ಸಾಕಷ್ಟು ಕುಡಿಯಬೇಕು? ಕೋಲಾಗಳು, ಹಣ್ಣಿನ ರಸಗಳು, ನೀರು, ತರಕಾರಿ ರಸಗಳು. ಸೊ ಇದರಲ್ಲಿ ಯಾವುದೂ ಅಲ್ಲ, ನಾವು ನೀರು ಕುಡಿಬೇಕಾಗತೈತಿ. ಸೊ ನಮಗೆ ಸಿ ಕರೆಕ್ಟ್ ಅನಿಸ್ತೈತಿ. ನೀರು ಸಿ ಆನ್ಸರ್. ಸಿ ಕುಡಿಬೇರಿ. ಸಿ ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ಸಿ ಡಾರ್ಕ್ ಹಾಕ್ರಿ. ಸಿ. 73ನೇದು ಸಿ ನೀರು. ಮುಂದಿನ ಪ್ರಶ್ನೆಗೆ ಹೋಗೋಣ. 74. ಎಲ್ಲರಿಗೂ ಉತ್ತಮ ವ್ಯಾಯಾಮ ಯಾವುದು? ನಡೆಯುವುದು ಮತ್ತು ಸೈಕಲ್ ತುಳಿಯುವುದು, ಗಾಳಿಪಟ ಹಾರಾಟ, ವಿಡಿಯೋ ಆಟಗಳನ್ನು ಆಡುವುದು, ದೂರದರ್ಶನ ವೀಕ್ಷಿಸುವುದು. ಸೊ ನಮಗೆ ನಡೀತದೆ. ಸೊ ನಡೆಯುವುದು ಮತ್ತು ಸೈಕಲ್ ಅಂತ ತಿಳಿತೈತಿ. 75 ಎ. 75ನೇದು ಎ ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ಎ ನಡೆಯುವುದು ಮತ್ತು ಸೈಕಲ್ ತುಳಿಯುವುದು. 74ನೇದು ಎ ಹಾಕ್ರಿ. 74 ಮಾಡ್ರಿ. 74 ಇದು ಎ ಹಾಕ್ರಿ ಡಾರ್ಕ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 75. ಸಕ್ರಿಯ ಪದದ ವಿರುದ್ಧ ಅರ್ಥ ನೀಡುವ ಪದ ಯಾವುದು? ಮಂದ, ನಿಷ್ಕ್ರಿಯ, ಆಸಕ್ತಿಕರ, ಶಕ್ತಿಯುತ. ಸೊ ಸಕ್ರಿಯ ಮತ್ತು ನಿಷ್ಕ್ರಿಯ ಅಂದ್ರೆ ನಿಷ್ಕ್ರಿಯ ಅಂದ್ರೆ ಬಿ ಆನ್ಸರ್. ಸೊ 75ನೇದು ಬಿ ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಬಿ. 75 ಬಿ ಸಕ್ರಿಯ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು 4ನೇ ಕೊನೆ ಗದ್ಯವಾಗ. ಶರದ್ ಋತು ಬೇಸಿಗೆ ಕಾಲ ಮತ್ತು ಚಳಿಗಾಲದ ನಡುವೆ ಬರುವ ಕಾಲವಾಗಿದೆ. ಈ ಸುಂದರವಾದ ಕಾಲದಲ್ಲಿ ಹಲವಾರು ಬದಲಾವಣೆಗಳು ಏರ್ಪಡುತ್ತವೆ. ದಿನಗಳು ಚಿಕ್ಕವಾಗುತ್ತವೆ ಮತ್ತು ಮರಗಳ ಎಲೆಗಳು ಹಸಿರಿನಿಂದ ಜೀವಂತ ಕೆಂಪು ಬಣ್ಣ, ಹಳದಿ ಮತ್ತು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ವಾಸ್ತವಿಕವಾಗಿ ಮರಗಳಿಗೆ ತಮ್ಮ ಎಲೆಗಳನ್ನು ಹಸಿರಾಗಿ ಇಟ್ಟುಕೊಳ್ಳಲು ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿಲ್ಲದಿದ್ದರೆ ಎಲೆಗಳು ಮುಸುಕಾಗುತ್ತವೆ. ಬಹುತೇಕ ಎಲ್ಲಾ ಮುಂಜಾವಿನಲ್ಲಿ ತಾಪಮಾನವು ಘನೀಕರಣ ಬಿಂದುವನ್ನು ತಲುಪುತ್ತಿದ್ದಂತೆ ಹುಲ್ಲು ಇನ್ನು ಮುಂದೆ ಇಬ್ಬನಿಯ ಹೊದಿಕೆಯಿಲ್ಲದೆ ಹಿಮದಿಂದ ಮೃತವಾಗುತ್ತದೆ. ಪ್ರಾಣಿಗಳು ದೀರ್ಘವಾದ ಚಳಿಗಾಲದ ತಿಂಗಳುಗಳಿಗೆ ಆಹಾರವನ್ನು ಸೇಕರಿಸಲು ಪ್ರಾರಂಭಿಸುತ್ತವೆ. ಈ ಬದಲಾವಣೆಗಳು ನಾವು ಬೇಸಿಗೆಯ ತಾಪದಿಂದ ಚಳಿಗಾಲದ ಶೀತಕ್ಕೆ ಹೊಂದಿಕೊಳ್ಳುತ್ತಿರುವಂತೆ ಸಂಭವಿಸುತ್ತವೆ. ಈ ಪ್ರಶ್ನೆ ಕಡೆ ಹೋಗೋಣ. ಪ್ರಶ್ನೆ 76. ಶರದ್ ಋತು ಬೇಸಿಗೆ ಮತ್ತು ಡ್ಯಾಶ್ ನಡುವೆ ಸಂಭವಿಸುತ್ತದೆ. ಜನವರಿ, ವಸಂತ, ಚಳಿಗಾಲ, ಅಯನಾಶ. ಸೊ ಇಲ್ಲಿ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಅಂದ್ರೆ ಆನ್ಸರ್ ಸಿ. 76ನೇದು 76 ಸಿ ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಆನ್ಸರ್ ಸಿ ಚಳಿಗಾಲ. ಆನ್ಸರ್ ಸಿ ಚಳಿಗಾಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 77. ಈ ಕೆಳಗಿನ ಯಾವ ಬದಲಾವಣೆಗಳು ಶರತ್ ಋತುವಿನಲ್ಲಿ ಸಂಭವಿಸುತ್ತದೆ? ದಿನಗಳು ಚಿಕ್ಕವಾಗುತ್ತವೆ, ಇದು ಹೆಚ್ಚು ತಾಪಮಾನವಾಗುತ್ತವೆ, ದಿನಗಳ ಅವಧಿ ಹೆಚ್ಚಾಗುತ್ತದೆ, ಹೆಚ್ಚು ಸೂರ್ಯನ ಬೆಳಕು ಇರುತ್ತದೆ. ಸೊ ಆನ್ಸರ್ ನಮಗೆ ದಿನಗಳು ಚಿಕ್ಕವಾಗುತ್ತವೆ. ಆನ್ಸರ್ ಎ ಆನ್ಸರ್ ಆಗ್ತೈತಿ. ಸೊ 57ನೇದು ಎ ಸಂಪೂರ್ಣವಾಗಿ ಓಮಾ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಓಮಾ ಶೀಟ್ನಲ್ಲಿ ಎ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 78. ಶರತ್ ಋತುವಿನಲ್ಲಿ ಎಲೆಗಳ ಮುಸುಕು ಬಣ್ಣಕ್ಕೆ ತಿರುಗುತ್ತವೆ ಏಕೆಂದರೆ ಅವು ಸಾಕಷ್ಟು ಆಮ್ಲಜನಕ ಪಡೆಯುವುದಿಲ್ಲ, ಸಾಕಷ್ಟು ಬೆಳಕನ್ನು ಪಡೆಯುವುದಿಲ್ಲ, ಸಾಕಷ್ಟು ನೀರನ್ನು ಪಡೆಯುವುದಿಲ್ಲ, ಅತಿ ಹೆಚ್ಚು ಆಮ್ಲಜನಕವನ್ನು ಸಂಗ್ರಹಿಸುತ್ತವೆ. ಅಂದ್ರೆ ಸೊ ಆನ್ಸರ್ ಸಾಕಷ್ಟು ಬೆಳಕನ್ನು ಪಡೆಯುವುದಿಲ್ಲ. ಸೊ ಆನ್ಸರ್ 78ನೇದು ಬಿ. 78 ಬಿ ಸಾಕಷ್ಟು ಬೆಳಕನ್ನು ಪಡೆಯುವುದಿಲ್ಲ. ಋತುವಿನಲ್ಲಿ ಮುಸುಕು ಬಣ್ಣಕ್ಕೆ ತಿರುಗುತ್ತವೆ.
ಆನ್ಸರ್ ಸಾಕಷ್ಟು ಬೆಳಕನ್ನು ಪಡೆಯುವುದಿಲ್ಲ. ಆನ್ಸರ್ ಬಿ. 78 ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 79 79 ಶರದ್ ಋತುವಿನ ಕೊನೆಯಲ್ಲಿ ಪ್ರಾಣಿಗಳನ್ನು ಏನನ್ನು ಮಾಡಲು ತಯಾರಾಗುತ್ತವೆ? ಆಹಾರ ಸಂಗ್ರಹಣೆ, ಕಡಿಮೆ ತಿನ್ನಲು, ತುಪ್ಪಳವನ್ನು ಹೊರಹಾಕುವುದು, ಬಣ್ಣಗಳನ್ನು ಬದಲಾಯಿಸುವುದು. ಸೊ ಆಹಾರ ಸಂಗ್ರಹಣೆ ಮಾಡ್ತೈತಿ. ಸೊ ಆನ್ಸರ್ ನಮಗೆ ಆಹಾರ ಸಂಗ್ರಹಣೆ ಮಾಡ್ತೈತಿ ಅಂದ್ರೆ 79 79 ಎ ಓಮಾಸಿಡ್ನಲ್ಲಿ ಸಂಪೂರ್ಣವಾಗಿ ಎ ಹಾಕ್ರಿ. ಆಹಾರ ಸಂಗ್ರಹಣೆ ಎ ಆಹಾರ ಸಂಗ್ರಹಣೆ ಓಮಾಸಿಡ್ನಲ್ಲಿ ಎ ಡಾರ್ಕ್ ಹಾಕ್ರಿ. ಈ ಕೊನೆ ಪ್ರಶ್ನೆ 80. ಮುಂದೆ ನೋಡೋಣ. 80 ಹೊದಿಕೆ ಪದಕ್ಕೆ ಮತ್ತೊಂದು ಪದ. ಹೊದಿಕೆ ಪದಕ್ಕೆ ಮತ್ತೊಂದು ಪದ ಅಂದ್ರೆ ಹುಲ್ಲು, ಓಣೆ, ಮುಚ್ಚಲಾಗಿದೆ, ಬೆಳೆದ. ಅಂದ್ರೆ ಇದು ಹೊದಿಕೆ ಪದದ ಮತ್ತೊಂದು ಪದ ಅಂದ್ರೆ ಸೊ ಇದು ಮುಚ್ಚಲಾಗಿದೆ ಅಂದ್ರೆ ಆನ್ಸರ್ ಸಿ ಆಗ್ತತಿ. 85 ಸಿ ಓಮಾಸಿಡ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಮುಚ್ಚಲಾಗಿದೆ ಆನ್ಸರ್ ಸಿ. ಮುಚ್ಚಲಾಗಿದೆ ಆನ್ಸರ್ ಸಿ. ಮುಚ್ಚಲಾಗಿದೆ 85 ಸಿ. Thank you for visiting this video. Thank you for sharing this video. Thank you for subscribe. Share for all group. Thank you for watching.